ಆತ್ಮೀಯ ವಿದ್ಯಾರ್ಥಿಗಳೇ ನಮಸ್ತೆ. ಸೊ ಕ್ರಿಯೇಟಿವ್ ಸ್ಟಡಿ ಸರ್ಕಲ್ ಬ್ಯಾಂಕಿಂಗ್ ಅಕಾಡೆಮಿ ವತಿಯಿಂದ ಅಕ್ಟೋಬರ್ 2025ರ ಪ್ರಚಲಿತ ಘಟನೆಗಳನ್ನ ನಾನು ನಿಮ್ಮ ಜೊತೆಯಲ್ಲಿ ಚರ್ಚೆ ಮಾಡ್ತಾ ಇದ್ದು, ಮುಂಬರ್ತಕ್ಕಂಥ ಬ್ಯಾಂಕ್ ಮೇನ್ಸ್ ಎಕ್ಸಾಮ್ಗಳಿಗೆ, SSC, RRB, NTPC ಹಾಗೂ ಗ್ರೂಪ್ ಡಿ ಎಕ್ಸಾಮ್ಗಳಿಗೆ, ಹಾಗೂ ರಾಜ್ಯದಲ್ಲಿ ಬರ್ತಾ ಇರತಕ್ಕಂಥ SDA, FDA, ಪೊಲೀಸ್, PSI ಮುಂತಾದ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಬಹಳಷ್ಟು ಯೂಸ್ಫುಲ್ ಆಗಿರತಕ್ಕಂಥ ಪ್ರಚಲಿತ ಘಟನೆಗಳಿದಾವೆ. ಇಲ್ಲಿ MCQಗಳನ್ನ ಇಂಗ್ಲಿಷ್ ಮತ್ತು ಕನ್ನಡದಲ್ಲಿ ಕೊಡಲಾಗಿದ್ದು, ಅದರ ಜೊತೆಗೆ ಅಡಿಷನಲ್ ಇನ್ಫಾರ್ಮೇಶನ್ ಗಳನ್ನ ನಾನು ಇಲ್ಲಿ ನಿಮ್ಮ ಜೊತೆಯಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಇಲ್ಲಿದೆ ನೋಡ್ರಿ, ಫಸ್ಟ್ ಕ್ವಶನ್ ಏನಾಗಿದೆ? ಭಾರತದ 53ನೇ ಮುಖ್ಯ ನ್ಯಾಯಾಧೀಶರಾಗಿ ಯಾರನ್ನು ನೇಮಿಸಲಾಗಿದೆ? ಇದೇ ತಿಂಗಳ ಭಾರತದ ಹೊಸ ನ್ಯಾಯಾಧೀಶರು, ಸುಪ್ರೀಂ ಕೋರ್ಟಿನ ಮುಖ್ಯ ನ್ಯಾಯಾಧೀಶರು ನೇಮಕಗೊಂಡಿದ್ದಾರೆ. ಹೊಸ ನ್ಯಾಯಾಧೀಶರು ಯಾರು ಇತ್ತೀಚೆಗೆ ಆಯ್ಕೆಯಾಗಿದ್ದಾರೆ? ಜಸ್ಟಿಸ್ BR ಗವಾಯ್, ಜಸ್ಟಿಸ್ DY ಪಾಟೀಲ್, ಜಸ್ಟಿಸ್ DY ಪಾಟೀಲ್, ಆಮೇಲೆ ಜಸ್ಟಿಸ್ ಸೂರ್ಯಕಾಂತ್, ರೈಟ್ ರೀ, ಜಸ್ಟಿಸ್ ಸಂಜೀವ್ ಖನ್ನಾ. ಸೊ ಕರೆಕ್ಟ್ ಆನ್ಸರ್ ಯಾವುದು ಅಂತಂದ್ರೆ ಜಸ್ಟಿಸ್ ಸೂರ್ಯಕಾಂತ್ ಭಾರತದ 53ನೇ ನ್ಯಾಯಾಧೀಶರಾಗಿ, ಸುಪ್ರೀಂ ಕೋರ್ಟಿನ ಮುಖ್ಯ ನ್ಯಾಯಾಧೀಶರಾಗಿ ಆಯ್ಕೆಯಾಗಿದ್ದಾರೆ. ಸುಪ್ರೀಂ ಕೋರ್ಟಿನ ನ್ಯಾಯಾಧೀಶರ ನೇಮಕ ಮಾಡೋರು ಯಾರು ಇದ್ದಾರೆ ಅಂತಂದ್ರೆ ಭಾರತದ ರಾಷ್ಟ್ರಪತಿಗಳು ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರನ್ನ ನೇಮಕ ಮಾಡ್ತಾರೆ. ಯಾರು? ರಾಷ್ಟ್ರಪತಿಗಳು ನೇಮಕ ಮಾಡ್ತಾರೆ. ಇವರು 65 ವರ್ಷ ವಯಸ್ಸು ಅಥವಾ 6 ವರ್ಷ, 65 ವರ್ಷ ಇವರ ಒಂದು ನಿವೃತ್ತಿ ವಯಸ್ಸಾಗಿರುತ್ತದೆ. ಇತ್ತೀಚೆಗೆ ನಿವೃತ್ತರಾದವರು ಯಾರಂತಂದ್ರೆ ಜಸ್ಟಿಸ್ BR ಗವಾಯ್. ಸೊ ಇವ್ರ ನಂತರ ಇದೇ ತಿಂಗಳು 10ನೇ ತಾರೀಕಿನಿಂದ, ಡಿಸೆಂಬರ್ 10ರಿಂದ ಆಯ್ಕೆಯಾಗಿರ್ತಕ್ಕಂಥವ್ರು ಜಸ್ಟಿಸ್ ಸೂರ್ಯಕಾಂತ್ ಅವರು ಸುಪ್ರೀಂ ಕೋರ್ಟಿನ ಮುಖ್ಯ ನ್ಯಾಯಾಧೀಶರಾಗಿ ಆಯ್ಕೆಯಾಗಿದ್ದಾರೆ. ಸೊ ಆದ್ಮೇಲೆ ನಮ್ಮ ಕ್ರಿಯೇಟಿವ್ ಸ್ಟಡಿ ಸರ್ಕಲ್ ಸಪರೇಟ್ ಮೊಬೈಲ್ ಆಪ್ ಅನ್ನು ನಾವಿಲ್ಲಿ ಡೆವಲಪ್ ಮಾಡಲಾಗಿದ್ದು, ಕ್ರಿಯೇಟಿವ್ ಸ್ಟಡಿ ಸರ್ಕಲ್ ಆಪ್ ಅನ್ನ ಪ್ಲೇಸ್ಟೋರ್ ಅಲ್ಲಿ ತಾವು ಡೌನ್ಲೋಡ್ ಮಾಡ್ಕೋಬಹುದು. ಇಲ್ಲಿ ಎಲ್ಲ ರಿಕಾರ್ಡೆಡ್ ಕೋರ್ಸ್, ರೀಸನಿಂಗ್, ಮ್ಯಾಥ್ಸ್, ಸ್ಟ್ಯಾಟಿಕ್ GK ರಿಕಾರ್ಡೆಡ್ ಕೋರ್ಸ್ಗಳಿದಾವೆ, PDF ಗಳಿದಾವೆ, ಪ್ರತಿಯೊಂದು ಟಾಪಿಕ್ ಮೇಲೆ PDF ಇದಾವೆ, ಕರೆಂಟ್ ಅಫೇರ್ಸ್ ಸಪರೇಟ್ ಒಂದು ವಿಡಿಯೋ ಕೋರ್ಸ್ ಇದೆ, ಆನ್ಲೈನ್ ಟೆಸ್ಟ್ ಇದೆ, ಮಾಕ್ ಟೆಸ್ಟ್ ಇದೆ, ಕರೆಂಟ್ ಅಫೇರ್ಸ್ ಟೆಸ್ಟ್ಗಳು ನಾವಿಲ್ಲಿ ಕವರ್ ಮಾಡಿದೀವಿ. ಸೊ ಕ್ವಿಜಸ್ಗಳಿದಾವೆ, PDF ನೋಟ್ಸ್ಗಳಿದಾವೆ, ಡೈಲಿ ಕರೆಂಟ್ ಅಫೇರ್ಸ್ ಡಿಟೇಲ್ ಆಗಿರ್ತಕ್ಕಂಥ ಇನ್ ಡಿಟೇಲ್ ಕರೆಂಟ್ ಅಫೇರ್ಸ್ ನಾವು ಇದರಲ್ಲಿ ಎಕ್ಸ್ಪ್ಲೇನ್ ಮಾಡಿರ್ತೀವಿ. ಸೊ ಇವೆಲ್ಲ ಫ್ರೀ ಆಗಿದಾವೆ. ಓನ್ಲಿ ಮಾಕ್ ಟೆಸ್ಟ್ಗಳಿಗೆ ಮಾತ್ರ ನೀವು ಪೇ ಮಾಡಬೇಕಾಗ್ತದೆ. ಮಾಕ್ ಟೆಸ್ಟ್ 2 ಫ್ರೀ ಇರ್ತವೆ. ಸೊ ರೈಲ್ವೆ, SSC, ಬ್ಯಾಂಕಿಂಗ್, ಇನ್ಶೂರೆನ್ಸ್, ಆಮೇಲೆ SSC, GD ಇತರ ಯಾವುದೇ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ನೀವು ಹಿಂದಿ ಮತ್ತು ಇಂಗ್ಲಿಷ್ ಅಲ್ಲಿ ಟೆಸ್ಟ್ ಗಳನ್ನ ಆಪ್ ಅಲ್ಲಿ ಅಟೆಂಡ್ ಮಾಡಬಹುದು. ನಮ್ಮ ವೆಬ್ಸೈಟ್ ಅಲ್ಲಿ ನೀವು ಡೈರೆಕ್ಟ್ ಆಗಿ ಕ್ರೋಮ್ ಅಲ್ಲಿ ಓಪನ್ ಮಾಡಿದ್ರೆ ಆ ಟೆಸ್ಟ್ಗಳು ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಆಗ್ತಾವೆ. ಇವು ಅಡ್ಡಾ 247 ಕಂಟೆಂಟ್ ಪಾರ್ಟ್ನರ್ ಒಂದಿಗೆ ಜಾಯಿಂಟ್ ಆಗಿರೋದ್ರಿಂದ ಇಂಡಿಯಾದಲ್ಲೇನೆ ಟಾಪ್ ಆಗಿರತಕ್ಕಂಥ ಕಂಟೆಂಟ್ ಗಳನ್ನ ನಮ್ಮ ಕ್ರಿಯೇಟಿವ್ ಸರ್ಕಲ್ ಆಪ್ ಅಲ್ಲಿ ಕೊಡ್ತಾ ಇದೀವಿ. ಇದರ ಬೆನಿಫಿಟ್ ಅನ್ನ ತಾವು ಪಡೀರಿ. ಮತ್ತು ಇಂಡಿಯಾದಲ್ಲೇನೆ ಅತ್ಯಂತ ಕಡಿಮೆ ರೇಟ್ ಅಲ್ಲಿ ಆನ್ಲೈನ್ ಟೆಸ್ಟ್ ಗಳನ್ನ ನಾವು ಪ್ರೊವೈಡ್ ಮಾಡ್ತಾ ಇದೀವಿ. SSC, ಬ್ಯಾಂಕ್ ವಿಡಿಯೋ ಕೋರ್ಸ್, ಮಾಕ್ ಟೆಸ್ಟ್ ಸೀರೀಸ್ ಗಳೆಲ್ಲ ಸೇರಿ 999 ಇದೆ. ಸೊ ಇನ್ಶೂರೆನ್ಸ್ ಅಂಡ್ ಬ್ಯಾಂಕಿಂಗ್ ಸೆಕ್ಟರ್ದು 199 ಇದೆ. 1 ಇಯರ್ ವ್ಯಾಲಿಡಿಟಿ ಇರ್ತದೆ. 1500 ಮಾಕ್ ಟೆಸ್ಟ್ ಗಳು ಇರ್ತಾವೆ. ಡಿಟೇಲ್ ಆನ್ಸರ್ ಇರ್ತದೆ. ರಿಯಲ್ ಎಕ್ಸಾಮ್ ನೀವು ಹೆಂಗ್ ಬರೀತೀರಿ ಅದೇ ತರದ ಎಕ್ಸಾಮ್ ಅನ್ನ ನೀವು ಮೊಬೈಲ್ ಅಲ್ಲಿ ಬರೀಬಹುದು, ಅಥವಾ ನಮ್ಮ ಆಪ್ ಅಲ್ಲಿ, ನಮ್ಮ ವೆಬ್ಸೈಟ್ ಅಲ್ಲಿ ಲಾಗಿನ್ ಆಗಿ ನೀವು ಲ್ಯಾಪ್ಟಾಪ್ ಅಥವಾ ಕಂಪ್ಯೂಟರ್ ಗಳಲ್ಲಿ ಟೆಸ್ಟ್ ಅನ್ನ ಅಟೆಂಡ್ ಮಾಡಬಹುದು. IBPS, RRB, PO ಕ್ಲರ್ಕ್ ಗೆ 79 ರೂಪೀಸ್ ಇದೆ. SSC, RRB, ಬ್ಯಾಂಕ್ ಎಕ್ಸಾಮ್ ಟೋಟಲ್ ಪ್ಯಾಕೇಜ್ ಇದು 499 ರೂಪೀಸ್ ಇದೆ. 30,000 ಟೆಸ್ಟ್ ಗಳನ್ನ ತಾವಿಲ್ಲಿ ಬರೀಬಹುದು. ಟಾಪಿಕ್ ವೈಸ್, ಸೆಕ್ಷನ್ ವೈಸ್ ಅಂಡ್ ಫುಲ್ ಲೆಂತ್ ಟೆಸ್ಟ್ಗಳು. ಇಲ್ಲಿ ಇರ್ತಕ್ಕಂಥ ಕೂಪನ್ ಕೋಡ್ ಅನ್ನು ಯೂಸ್ ಮಾಡಿ ಟೆಸ್ಟ್ ಅನ್ನು ಪರ್ಚೇಸ್ ಮಾಡಿ, ಪರ್ಚೇಸ್ ಮಾಡಿದ ದಿನದಿಂದ 1 ವರ್ಷದವರೆಗೆ ಟೆಸ್ಟ್ ನಿಮಗೆ ವ್ಯಾಲಿಡ್ ಇರುತ್ತೆ. ಆಮೇಲೆ ಇದು ನಾನೇ ಬರೆದಿರ್ತಕ್ಕಂಥ 2 ಪ್ರಮುಖ ಪುಸ್ತಕಗಳಿವು, ಮೆಂಟಲ್ ಎಬಿಲಿಟಿ ಮತ್ತು ಜನರಲ್ ಮ್ಯಾಥ್ಸ್. ಮುಂಬರ್ತಕ್ಕಂಥ ಎಲ್ಲ ನೇಮಕಾತಿ ಪರೀಕ್ಷೆಗಳಿಗೆ ಕನ್ನಡ ಮಾಧ್ಯಮದಲ್ಲಿ ಬಹಳಷ್ಟು ಯೂಸ್ಫುಲ್ ಆಗಿರತಕ್ಕಂಥ ಪುಸ್ತಕಗಳು ಇವಾಗಿದ್ದು ಇವುಗಳನ್ನು ತಾವು ಯೂಸ್ ಮಾಡಬಹುದು. ರೈಟ್. ನೆಕ್ಸ್ಟ್ ಕ್ವಶನ್ ನೋಡೋಣ. ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಇತ್ತೀಚೆಗೆ ರಫೇಲ್ ಯುದ್ಧ ವಿಮಾನದಲ್ಲಿ ಯಾವ ವಾಯುಪಡೆ ನಿಲ್ದಾಣದಿಂದ ಹಾರಾಟ ನಡೆಸಿದ್ರು? ನೋಡ್ರಿ, ರಫೇಲ್ ಯುದ್ಧ ವಿಮಾನದಲ್ಲಿ ಹಾರಾಟ ನಡೆಸಿದ ಭಾರತದ ಮೊಟ್ಟ ಮೊದಲ ರಾಷ್ಟ್ರಪತಿಗಳು ಯಾರು ಅಂತಂದ್ರೆ ಶ್ರೀಮತಿ ದ್ರೌಪದಿ ಮುರ್ಮು ಅವರು. ಎಲ್ಲಿಂದ ಇವರು ಹಾರಾಟವನ್ನು ನಡೆಸಿದ್ರು? ಅಲ್ಲಿಂದ ಇದು ರಾಜಸ್ಥಾನದ ಅಂಬಾಲಾ ಏರ್ ಬೇಸ್. ಎಲ್ರಿ? ರಾಜಸ್ಥಾನದ ವಾಯುಸೇನೆ ನಿಯಂತ್ರಣದಲ್ಲಿರ್ತಕ್ಕಂಥ ಒಂದು ವಿಮಾನ ನಿಲ್ದಾಣ ಅಂಬಾಲಾ ಏರ್ ಫೋರ್ಸ್ ಸ್ಟೇಷನ್ ಇಂದ ಇವರು ವಾಯುಪಡೆಯ ಯಾವುದು ರಫೇಲ್ ಯುದ್ಧ ವಿಮಾನ. ರಫೇಲ್ ಅನ್ನ ನಾವು ಎಲ್ಲಿದಿಂದ ಪಡೆದಿವಪ್ಪ ಅಂತಂದ್ರ
ಫ್ರಾನ್ಸ್ ಇಂದ ಪಡೆದಿರತಕ್ಕಂಥ ಯುದ್ಧ ವಿಮಾನ ಇದು. ಎಲ್ಲಿಂದ್ರೆ ಇದು ಫ್ರಾನ್ಸ್ ಇಂದ ಪಡೆದಿರತಕ್ಕಂಥ ಯುದ್ಧ ವಿಮಾನ. ಭಾರತದ ಅತ್ಯಾಧುನಿಕ ಯುದ್ಧ ವಿಮಾನಗಳಲ್ಲಿ ಇದನ್ನು ಒಂದು ಅಂತ ಹೇಳ್ಬೋದು. ನೆಕ್ಸ್ಟ್ ಇಲ್ಲಿದೆ ನೋಡ್ರಿ, ಅಂಬಾಲಾ ಏರ್ ಫೋರ್ಸ್ ಅಲ್ಲಿ ಪ್ರಯಾಣ ಮಾಡಿರ್ತಕ್ಕಂಥ ಭಾರತದ ಹಾರಾಟ ನಡೆಸಿರ್ತಕ್ಕಂಥ ಭಾರತದ ಮೊಟ್ಟ ಮೊದಲ ರಾಷ್ಟ್ರಪತಿಗಳು ಅಂತೇಳಿ ಇವರನ್ನ ದ್ರೌಪದಿ ಮುರ್ಮು ಅವರನ್ನ ಗುರುತಿಸಲಾಗ್ತದೆ. ಎಲ್ಲಿದು ಹರಿಯಾಣದಲ್ಲಿರ್ತಕ್ಕಂಥ ಏರ್ ಫೋರ್ಸ್. ಗ್ರೂಪ್ ಕ್ಯಾಪ್ಟನ್ ಅಮಿತ್ ಗೆಹಾನಿ ಇವರು ಇವರ ಜೊತೆ ಗ್ರೂಪ್ ಕ್ಯಾಪ್ಟನ್ ಆಗಿ ಹಾರಾಟ ನಡೆಸಿರ್ತಕ್ಕಂಥ ಪೈಲಟ್ ಇವರು. ಇದಾದ ನಂತರ ಸುಖೋಯ್ ಯುದ್ಧ ವಿಮಾನದಲ್ಲಿನೂ ಸಹ ಅವರು ಸುಖೋಯ್ 30 ಯುದ್ಧ ವಿಮಾನದಲ್ಲಿ ಸಹ 2023ರಲ್ಲಿ ಹಾರಾಟ ನಡೆಸಿರ್ತಾರೆ. ಸುಖೋಯ್ ಮತ್ತು ರಫೇಲ್ ಎರಡರಲ್ಲೇನು ಯುದ್ಧ ವಿಮಾನದಲ್ಲಿ ಹಾರಾಟ ನಡೆಸಿರ್ತಕ್ಕಂಥ ಭಾರತದ ಪ್ರಥಮ ರಾಷ್ಟ್ರಪತಿ ಯಾರು ಅಂತಂದ್ರೆ ದ್ರೌಪದಿ ಮುರ್ಮು ಅವರು ಅಂತ ಹೇಳ್ಬೋದು. ಅಕ್ಟೋಬರ್ 2025ರಲ್ಲಿ ಪ್ರಾರಂಭವಾದ ಭಾರತದ HAL ಮತ್ತು ರಷ್ಯಾದ ಯುನೈಟೆಡ್ ಏರ್ಕ್ರಾಫ್ಟ್ ಕಾರ್ಪೊರೇಷನ್ ಜಂಟಿಯಾಗಿ ಯಾವ ವಿಮಾನವನ್ನ ಇತ್ತೀಚೆಗೆ ಉತ್ಪಾದಿಸುತ್ತಿದೆ? ನೋಡ್ರಿ, ಭಾರತದಲ್ಲೇ ಜಂಟಿಯಾಗಿ ರಷ್ಯಾದ ಯುನೈಟೆಡ್ ಏರ್ಕ್ರಾಫ್ಟ್ ಮತ್ತು ಭಾರತದ HAL ಎರಡೂ ಜಂಟಿಯಾಗಿ ಒಂದು ಯುದ್ಧ ವಿಮಾನವನ್ನ ಭಾರತದಲ್ಲಿಯೇ ನಿರ್ಮಾಣ ಮಾಡ್ತಾ ಇದ್ದಾವೆ. ಸೊ ಆ ಯುದ್ಧ ವಿಮಾನ ಯಾವುದು ಅಂತ ಕೇಳ್ಬೋದು. ಆಪ್ಷನ್ ಎ SJ-100. ಯಾವ್ದ್ರಿ ಇದು? SJ-100. ತೇಜಸ್ MK2 ಅನ್ನೋದೇನಿದು ಭಾರತದ ಅತ್ಯಂತ ಹಗುರ ಯುದ್ಧ ವಿಮಾನ ಇದು, ರೈಟ್ರಿ. MiG-35 ರಷ್ಯಾದಿಂದ ಪಡೆದಿರತಕ್ಕಂಥ ಯುದ್ಧ ವಿಮಾನ. ಸೊ ಕರೆಕ್ಟ್ ಆನ್ಸರ್ ಯಾವ್ದಂದ್ರೆ SJ-100. SJ-100 ಭಾರತ ಮತ್ತು ರಷ್ಯಾ ಜಂಟಿಯಾಗಿ ಈ ಯುದ್ಧ ವಿಮಾನವನ್ನ ನಿರ್ಮಾಣ ಮಾಡ್ತಾ ಇದೆ. ಇದಕ್ಕೆ ಇತ್ತೀಚೆಗೆ ಭಾರತ ಮತ್ತು ರಷ್ಯಾದ ವಾಯುಸೇನಾ ಮುಖ್ಯಸ್ಥರು ಇದಕ್ಕೆ ಸಹಿ ಹಾಕಿದ್ರು ಅಂತ ಹೇಳ್ಬೋದು. ಸೊ ಈ ಒಂದು ಯೋಜನೆ ಎದರ ಅಡಿಯಲ್ಲಿ ಅಂತಂದ್ರೆ ಉಡಾನ್ ಯೋಜನೆ. ಯಾವ್ದ್ರಿ ಇದು? ಕೇಂದ್ರ ಸರ್ಕಾರ ಇತ್ತೀಚೆಗೆ ಆರಂಭ ಮಾಡಿರ್ತಕ್ಕಂಥ ಒಂದು ಪ್ರಮುಖ ಯೋಜನೆ ಯಾವ್ದಂತಂದ್ರೆ ಉಡಾನ್ ಯೋಜನೆ. ಉಡಾನ್ ಯೋಜನೆ ಉದ್ದೇಶ ಏನಂತಂದ್ರೆ ಭಾರತದ ಎಲ್ಲ ಪ್ರಮುಖ ನಗರಗಳನ್ನ ಅತ್ಯಂತ ಕಡಿಮೆ ಬೆಲೆಯಲ್ಲಿ ವಾಯುಯಾನ ಸಂಪರ್ಕವನ್ನು ಕಲ್ಪಿಸ್ತಕ್ಕಂಥ ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆ. ಆ ಒಂದು ಯೋಜನೆಗಾಗಿನೇ ಇವರು ಇತ್ತೀಚೆಗೆ ನಿರ್ಮಾಣ ಮಾಡಲು ಹೊರಟಿರ್ತಕ್ಕಂಥ ಪ್ಯಾಸೆಂಜರ್ ಟ್ರೈನ್ ಇದು, ಪ್ಯಾಸೆಂಜರ್ ಯುದ್ಧ ವಿಮಾನ, ಪ್ಯಾಸೆಂಜರ್ ವಿಮಾನ ಇದು. ಸೊ ಇದು ಇತ್ತೀಚೆಗೆ ಭಾರತದಲ್ಲಿ ರೆಡಿ ಮಾಡಲಿಕ್ಕೆ ರಷ್ಯಾ ಮತ್ತು ಹಿಂದೂಸ್ತಾನ್ ಏರೋನಾಟಿಕಲ್ ಲಿಮಿಟೆಡ್ ಜಂಟಿ ಒಪ್ಪಂದಕ್ಕೆ ಸಹಿ ಹಾಕಿದಾವೆ ಅಂತ ಹೇಳ್ತಾರೆ. 2025ರಂದು ಆಂಧ್ರ ಪ್ರದೇಶದ ಯಾವ ಕರಾವಳಿ ಪ್ರದೇಶದ ಬಳಿ ಮಾಂತಾ ಚಂಡಮಾರುತವು ಭೂಕುಸಿತವನ್ನು ಉಂಟು ಮಾಡಿತು? ಇತ್ತೀಚೆಗೆ ಆಂಧ್ರ ಪ್ರದೇಶದ ಮೇಲೆ ಒಂದು ಹಿಟ್ ಮಾಡಿರ್ತಕ್ಕಂಥ ಒಂದು ಚಂಡಮಾರುತ. ನೋಡಿ, ಚಂಡಮಾರುತಗಳು ಅಕ್ಟೋಬರ್ ನವೆಂಬರ್ ಅವಧಿಯಲ್ಲಿ ಭಾರತದ ಬಂಗಾಳ ಕೊಲ್ಲಿಯಲ್ಲಿ, ಪೂರ್ವದಲ್ಲಿ ಬರ್ತಕ್ಕಂಥ ಬಂಗಾಳ ಕೊಲ್ಲಿಯಲ್ಲಿ ಇವು ಉಗಮ ಹೊಂತಾವ್. ಸೈಕ್ಲೋನ್ಸ್ ಅಂಡ್ ಆಂಟಿ ಸೈಕ್ಲೋನ್ಸ್ ಅಂತ ನಾವು ಇದನ್ನ ಕರಿತೀವಿ. ಸೊ ಇವೇನ್ ಮಾಡ್ತಾವ ಅಂದ್ರ ರಭಸವಾಗಿ ಭಾರತದ ಪೂರ್ವ ತೀರದ ಮೇಲೆ ಬೀಸ್ತಾವ್. ಹೀಗೆ ಮಾಂತಾ ಚಂಡಮಾರುತ, ಅಕ್ಟೋಬರ್ನಲ್ಲಿ ಬೀಸಿರ್ತಕ್ಕಂಥ ಚಂಡಮಾರುತ ಯಾವ್ದಿದು? ಮಾಂತಾ ಚಂಡಮಾರುತ. ಇದು ಭಾರತದ ಆಂಧ್ರ ಪ್ರದೇಶದ ಯಾವ ಒಂದು ಪ್ರದೇಶದ ಮೇಲೆ, ಕರಾವಳಿ ಮೇಲೆ ದಾಳಿ ಒಂದು ಚಂಡಮಾರುತ ಭೂಕುಸಿತವನ್ನು ಉಂಟು ಮಾಡ್ತು ಅಂದ್ರೆ ಕಾಕಿನಾಡ. ಯಾವ್ದ್ರಿ? ಆಂಧ್ರ ಪ್ರದೇಶದ ಕಾಕಿನಾಡ ಎಂಬಲ್ಲಿ, ರೈಟ್ ರೀ. ನೋಡ್ರಿ, ಈ ಒಂದು ಚಂಡಮಾರುತ ಇಲ್ಲಿ ಬಂಗಾಳ ಕೊಲ್ಲಿಯಲ್ಲಿ ಉಗಮವಂತದ್ದು. ವಾಯುಭಾರ ಕುಸಿತದಿಂದ ಇದರಿಂದ ರಭಸವಾಗಿ ವೇಗ 100+ ಕಿಲೋಮೀಟರ್ ವೇಗದಲ್ಲಿ, ಯಾವುದು 100 km/h ವೇಗದಲ್ಲಿ ಹೋಗಿರತಕ್ಕಂಥ ಇದು ಭಾರತದ ಕಾಕಿನಾಡ, ಆಂಧ್ರ ಪ್ರದೇಶದ ಕಾಕಿನಾಡ ಮೇಲೆ ಇದೇನ್ ಮಾಡ್ತಂದ್ರೆ ಒಂದು ಹಿಟ್ ಮಾಡಿರ್ತಕ್ಕಂಥದ್ದು ಅಂತ ಹೇಳ್ಬೋದು. ಯಾವುದು? ಮಾಂತಾ ಚಂಡಮಾರುತ. 8ನೇ ಕೇಂದ್ರ ವೇತನ ಆಯೋಗದ ಅಧ್ಯಕ್ಷರು ಯಾರು? ನೋಡ್ರಿ, ಪ್ರತಿ 10 ವರ್ಷಕ್ಕೊಮ್ಮೆ ಕೇಂದ್ರ ಸರ್ಕಾರ ಕೇಂದ್ರ ಇಲಾಖೆಯಲ್ಲಿ ಬರ್ತಕ್ಕಂಥ, ಕೇಂದ್ರ ಸರ್ಕಾರದ ಅಡಿಯಲ್ಲಿ ಬರ್ತಕ್ಕಂಥ ನೌಕರರ ವೇತನವನ್ನ ಪರಿಷ್ಕರಣೆ ಮಾಡ್ತದೆ. ಸೊ 10 ವರ್ಷದಲ್ಲಿ ಪರಿಷ್ಕರಣೆ ಮಾಡ್ತಕ್ಕಂಥ ಈ ವೇತನ ಆಯೋಗ ಈಗ ಎಷ್ಟನೇ ವೇತನ ಆಯೋಗ ಅಂತಂದ್ರೆ 8ನೇ ವೇತನ ಆಯೋಗ. 8ನೇ ವೇತನ ಆಯೋಗದ ನೂತನ ಅಧ್ಯಕ್ಷರು ಯಾರಿದ್ದಾರೆ? ರೈಟ್ ರೀ. ಆಪ್ಷನ್ ಬಿ ಜಸ್ಟಿಸ್ ರಂಜನ್ ಪ್ರಕಾಶ್ ದೇಸಾಯಿ. ಸುಪ್ರೀಂ ಕೋರ್ಟಿನ ನಿವೃತ್ತ ನ್ಯಾಯಾಧೀಶರಾಗಿರ್ತಕ್ಕಂಥ ರಂಜನ್ ಪ್ರಕಾಶ್ ದೇಸಾಯಿ ಅವರನ್ನ 10ನೇ ವೇತನ ಆಯೋಗದ ಅಧ್ಯಕ್ಷರನ್ನಾಗಿ ಅವರ ನೇಮಕ ಮಾಡಲಾಗಿದೆ. ಇವರಿಗೆ 2 ರಿಂದ 3 ತಿಂಗಳ ಸಮಯವನ್ನು ನೀಡಲಾಗ್ತಾ ಇದ್ದು, ಡಿಸೆಂಬರ್ 31ರೊಳಗಾಗಿ ಇವರು ತಮ್ಮ ವರದಿಯನ್ನ ಕೇಂದ್ರ ಸರ್ಕಾರಕ್ಕೆ ಒಪ್ಪಿಸಬೇಕು. ಜನವರಿ 1, 2026ಕ್ಕೆ
ಹೊಸ ವೇತನ ಆಯೋಗ ಏನಾಗ್ತದ, ವೇತನ ಆಯೋಗದ ಶಿಫಾರಸುಗಳು ಜಾರಿಗೆ ಬರ್ತಾವ. ರೈಟ್ ರೀ. ಜಾರಿಗೆ ಬರೋದು ಯಾವಾಗ? 2026 ಜನವರಿ 1ರಿಂದ ಇದು ವೇತನ ಆಯೋಗ ಜಾರಿಗೆ ಬರ್ತದ. 2025 ಜನವರಿ 1ರಲ್ಲಿ 8ನೇ ವೇತನ ಆಯೋಗದ ಬಗ್ಗೆ ಅನೌನ್ಸ್ ಮಾಡಲಾಯಿತು. ಇದರ ಒಂದು ಚೇರ್ಪರ್ಸನ್ ಆಗಿ ನೇಮಕ ಆದವರು ಜಸ್ಟಿಸ್ ರಂಜನ್ ಪ್ರಕಾಶ್ ದೇಸಾಯಿ. ಆಮೇಲೆ ಇತರ ಇಬ್ಬರು ಆರ್ಥಿಕ ತಜ್ಞರನ್ನ ಸದಸ್ಯರನ್ನಾಗಿ ನೇಮಕ ಮಾಡಲಾಗ್ತದೆ. ಅದು ಪಾಲಕ್ ಘೋಷ್ ಅವರು, ನೆಕ್ಸ್ಟ್ ಇನ್ನೊಂದು ಪಂಕಜ್ ಜೈನ್ ಅವರು, ಇಬ್ರು ಇದರ ಸದಸ್ಯರಾಗಿದ್ದಾರೆ. ಒಟ್ಟು 3 ಜನರ ಒಂದು ತಂಡ ಇದು. 3 ಜನ ಎಕ್ಸ್ಪರ್ಟ್ಗಳ ತಂಡ ಇದ್ದು ಇದು ಜಾರಿಗೆ ಬರೋದು ಯಾವಾಗತ್ತಂದ್ರ 1 ಜನವರಿ 2026ಗೆ ಇದೇನಾಗ್ತದೆ, ಜಾರಿಗೆ ಬರ್ತದೆ ಅಂತ ನಾವು ಹೇಳ್ಬೋದು. ರೈಟ್ ರೀ. 2026ಕ್ಕೆ ಇದು ಜಾರಿಗೆ ಬರ್ತದೆ. ಓಕೆ. ನೆಕ್ಸ್ಟ್ ಅಕ್ಟೋಬರ್ 25, 2025ರ ಮಧ್ಯಂತರ ಚುನಾವಣೆಯಲ್ಲಿ ಅರ್ಜೆಂಟೈನಾದ ಆಡಳಿತ ಪಕ್ಷವನ್ನ ಭರ್ಜರಿ ಗೆಲುವಿನತ್ತ ಮುನ್ನಡೆಸುವವರು ಯಾರು? ಅರ್ಜೆಂಟೈನಾದ ನೂತನ ಅಧ್ಯಕ್ಷರಾಗಿ ಆಯ್ಕೆ ಆಗಿರ್ತಕ್ಕಂಥವ್ರು ಯಾರು? ಇದು ಅಲ್ಬರ್ಟ್ ಫರ್ನಾಂಡಿಸ್, ಜವೇರ್ ಮೆಲೈ, ಮಾರಿಕೋ ಮಾರ್ಸಿ, ಕ್ರಿಸ್ಟಿಯನ್ ಫರ್ನಾಂಡಿಸ್ ಡೆ ಕಿಚ್ನೆರ್. ಸೊ ಕರೆಕ್ಟ್ ಆಪ್ಷನ್ ಯಾವ್ದಂದ್ರೆ ಜೇವಿಯರ್ ಮಿಲೈ. ಯಾರಿದು? ಜೇವಿಯರ್ ಮಿಲೈ ಅವರು ಅರ್ಜೆಂಟೈನಾದ ನೂತನ ಅಧ್ಯಕ್ಷರಾಗಿ ಇತ್ತೀಚೆಗೆ ಆಯ್ಕೆಯಾಗಿದ್ದಾರೆ ಅಂತ ಹೇಳ್ಬೋದು. ಅಕ್ಟೋಬರ್ 27ರಿಂದ 30ರವರೆಗೆ 8ನೇ ಸೋಲಾರ್ ಅಲಯನ್ಸ್ ಅಸೆಂಬ್ಲಿ ಯಾವ ಸ್ಥಳದಲ್ಲಿ ನಡೆಯಿತು? ನೋಡ್ರಿ, ಭಾರತದ ನೇತೃತ್ವದೊಳಗ ಇಂಟರ್ನ್ಯಾಷನಲ್ ಸೋಲಾರ್ ಅಲಯನ್ಸ್ ಅಂತ ಹೇಳಿ ಒಂದು ಸಂಘಟನೆ ರೆಡಿ ಆಗಿದೆ. ಅದಕ್ಕೆ ಮುಖ್ಯಸ್ಥರು ಯಾರು? ಅದನ್ನ ರೆಡಿ ಮಾಡಿದವರೇ ಯಾರತ್ತ? ಯಾವ ದೇಶಗಳ ನೇತೃತ್ವದಲ್ಲಿ ಇದು ಇಂಟರ್ನ್ಯಾಷನಲ್ ಸೋಲಾರ್ ಅಲಯನ್ಸ್ ಇದು ಆಯ್ತು ಅಂದ್ರ ಭಾರತ ಮತ್ತು ಫ್ರಾನ್ಸ್ನ ಅಡಿಯಲ್ಲಿ, ಭಾರತ ಮತ್ತು ಫ್ರಾನ್ಸ್ ಜಂಟಿಯಾಗಿ ಇಂಟರ್ನ್ಯಾಷನಲ್ ಸೋಲಾರ್ ಅಲಯನ್ಸ್ ಅನ್ನ ಸ್ಟಾರ್ಟ್ ಮಾಡ್ಯಾವ. ಅಂದ್ರೆ ಸೋಲಾರ್ ಎನರ್ಜಿಯನ್ನ ಯೂಸ್ ಮಾಡ್ಕೊಳ್ತಕ್ಕಂಥ ತಾಂತ್ರಿಕತೆಯನ್ನ ಈ ಸದಸ್ಯ ದೇಶಗಳ ನಡುವೆ ಶೇರ್ ಮಾಡೋದು. ಆಮೇಲೆ ಅದ್ರ ಜೊತೆಗೆ ಸೋಲಾರ್ ಎನರ್ಜಿಗೆ ಬೇಕಾಗಿರ್ತಕ್ಕಂಥ ಇಕ್ವಿಪ್ಮೆಂಟ್ ಗಳನ್ನ ಅತ್ಯಂತ ಕಡಿಮೆ ಬೆಲೆಯಲ್ಲಿ ಉತ್ಪಾದನೆ ಮಾಡಿ ಸಾರ್ವಜನಿಕರಿಗೆ ಒದಗಿಸೋದು. ಇದರಿಂದ ಮ್ಯಾಕ್ಸಿಮಮ್ ರಿನ್ಯೂಯಬಲ್ ಎನರ್ಜಿಯನ್ನ ನಾವು ಯೂಸ್ ಮಾಡಬೇಕು ಅಂತೇಳಿ ಈ ಒಂದು ಭಾರತ ಮತ್ತು ಫ್ರಾನ್ಸ್ ಕೂಡಿ ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಒಂದು ಆರ್ಗನೈಸೇಷನ್ ಮಾಡ್ಯಾವು. ಅದರ ಒಂದು ಸಮಾವೇಶ ಇತ್ತೀಚೆಗೆ 8ನೇ ಸಮಾವೇಶ ದೆಹಲಿಯಲ್ಲಿ ನಡೀತು. ಅದು ಎಲ್ಲಿ ನಡೀತು ಅಂದ್ರೆ ಭಾರತ ಮಂಟಪಂ ನ್ಯೂ ದಿಲ್ಲಿ. ಎಲ್ಲಿ ನಡೀತದು? ಭಾರತ ಮಂಟಪಂ ನ್ಯೂ ದಿಲ್ಲಿ ಎಂಬಲ್ಲಿ ಇಂಟರ್ನ್ಯಾಷನಲ್ ಸೋಲಾರ್ ಅಲಯನ್ಸ್ ನಡೀತು. ಜಗತ್ತಿನ 40 ದೇಶಗಳ ಪ್ರಮುಖರು ಇದರಲ್ಲಿ ಭಾಗವಹಿಸಿದ್ರು. ಇದರ ಥೀಮ್ ಏನತ್ತಂದ್ರ ಒನ್ ಸನ್ ಒನ್ ವರ್ಲ್ಡ್ ಒನ್ ಗ್ರಿಡ್. ನೋಡ್ರಿ, ಇದರ ಒಂದು ಥೀಮ್ ಏನತ್ತಂದ್ರ ಒನ್ ಸನ್ ಒನ್ ವರ್ಲ್ಡ್ ಒನ್ ಗ್ರಿಡ್ ಅಂತಕ್ಕಂಥ ಒಂದು ಥೀಮ್ ಅನ್ನ ಇದು ಒಳಗೊಂಡಿತ್ತು. ಇದರ ಪ್ರಕಾರ ತಾಂತ್ರಿಕತೆಯನ್ನ ಮತ್ತು ಸೋಲಾರ್ ಎನರ್ಜಿಯನ್ನ ಸಾಮಾನ್ಯ ಜನರು ಯೂಸ್ ಮಾಡುವಂತ ಬೆಲೆಯಲ್ಲಿ ಒದಗಿಸಿಕೊಡೋದೇ ಈ ಬಾರಿಯ ಚರ್ಚೆಯ ಪ್ರಮುಖ ವಿಷಯವಾಗಿತ್ತು. ಅಕ್ಟೋಬರ್ 27ರಿಂದ ನವೆಂಬರ್ 2ರವರೆಗೆ ವಿಚಕ್ಷಣಾ ಜಾಗೃತಿ ಸಪ್ತಾಹ ನಡೆಸಲಾಯಿತು. ಅಂದ್ರೆ ವಿಜಿಲೆನ್ಸ್ ಅವೇರ್ನೆಸ್ ಡೇ ಅಂತ ಹೇಳಿ. ಇದರ ಒಂದು ಮುಖ್ಯ ಥೀಮ್ ಏನಾಗಿತ್ತು? ಏನ್ ನೋಡ್ರಿ, ವಿಜಿಲೆನ್ಸ್ ಅಂದ್ರೆ ಭಾರತದ ಪ್ರಮುಖ ಏಜೆನ್ಸಿಗಳು, ಇನ್ವೆಸ್ಟಿಗೇಷನ್ ಏಜೆನ್ಸಿಗಳು, CBI, ರಾ, ಇವೆಲ್ಲ ಇದರ ಒಂದು ವಿಜಿಲೆನ್ಸ್ ಥೀಮ್ ಅನ್ನ ಇತ್ತೀಚೆಗೆ ಈ ಡೇ ವೀಕ್ ಅನ್ನ ಸಪ್ತಾಹವನ್ನ ಆಚರಿಸಲಾಯಿತು. ಇದರ ಒಂದು ಥೀಮ್ ಏನಾಗಿತ್ತು? ವಿಜಿಲೆನ್ಸ್ ಅವರ್ ಸೇರ್ಡ್ ರೆಸ್ಪಾನ್ಸಿಬಿಲಿಟಿ. ವಿಜಿಲೆನ್ಸ್ ಅವರ್ ಸೇರ್ ರೆಸ್ಪಾನ್ಸಿಬಿಲಿಟಿ ಅಂತಕ್ಕಂಥ ಥೀಮ್ ಅನ್ನ ಇದು ಒಳಗೊಂಡಿತ್ತು. ಅಂದ್ರೆ ಈ ಏನು ತನಿಖೆಗಳಾಗ್ತವೆ ಅಂತ ತನಿಖೆಗಳ ಸಂದರ್ಭದಲ್ಲಿ ಕಂಡುಕೊಂಡಿರ್ತಕ್ಕಂಥ ಮಾಹಿತಿಗಳನ್ನ ಪರಸ್ಪರ ವಿವಿಧ ಸಂಸ್ಥೆಗಳ ನಡುವೆ ಹಂಚಿಕೊಳ್ಳೋದೇ ಈ ಬಾರಿಯ ಥೀಮ್ ಆಗಿತ್ತು. ಈ ಒಂದು ಥೀಮ್ ಅನ್ನ ವಿಜಿಲೆನ್ಸ್ ಜಾಗೃತಿ ಸಪ್ತಾಹವನ್ನ ಯಾರ ಒಂದು ಬರ್ತ್ ಆನಿವರ್ಸರಿ ನೆನಪಿಗಾಗಿ ಇದನ್ನ ಆಚರಣೆ ಮಾಡಿದ್ರು ಅಂತಂದ್ರ ಭಾರತದ ಪ್ರಥಮ ಗೃಹ ಮಂತ್ರಿ ಆಗಿರ್ತಕ್ಕಂಥ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರ ಜನ್ಮದಿನ ಯಾವಾಗತ್ತಂದ್ರ ಅಕ್ಟೋಬರ್ 31. ಯಾರ್ದಿದು? ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರ ಜನ್ಮದಿನ. ಈ ದಿನವನ್ನ ರಾಷ್ಟ್ರೀಯ ಏಕತಾ ದಿನ ಅಂತೇಳಿ ಆಚರಣೆ ಮಾಡ್ತಾರೆ. ಏನಂತ ಆಚರಣೆ ಮಾಡ್ತಾರೆ? ದೇಶಾದ್ಯಂತ ರಾಷ್ಟ್ರೀಯ ಏಕತಾ ದಿನ ಅಂತ ಆಚರಣೆ ಮಾಡ್ತಾರೆ. ಈ ಸಪ್ತಾಹವನ್ನ ಅಕ್ಟೋಬರ್ ತಿಂಗಳ ಕೊನೆಯ ಈ ಸಪ್ತಾಹವನ್ನ ವಿಜಿಲೆನ್ಸ್ ಅವೇರ್ನೆಸ್ ವೀಕ್ ಅಂತೇಳಿ ಇದನ್ನ ಆಚರಣೆ ಮಾಡಲಾಗಿದೆ ಅಂತ ಹೇಳ್ಬೋದು. ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರನ್ನ ಭಾರತದ ಉಕ್ಕಿನ ಮನುಷ್ಯ ಎಂದು ಕರೆಯಲಾಗ್ತದೆ. ಏನಾಗ್ತದ್ರಿ? ಉಕ್ಕಿನ ಮನುಷ್ಯ. ಇವರ ಒಂದು ಉಕ್ಕಿನ ಮೂರ್ತಿಯನ್ನ, ಸ್ಟ್ಯಾಚ್ಯೂವನ್ನ
ಎಲ್ಲಂತಂದ್ರ ಗುಜರಾತಿನ ಕೆವಾಡಿಯಾದಲ್ಲಿ ಬರ್ತಕ್ಕಂಥ ಸರ್ದಾರ್ ಸರೋವರದ ಎದುರಿಗೆ ಕೆವಾಡಿಯಾ ಎಂಬಲ್ಲಿ ಸ್ಟ್ಯಾಚ್ಯೂ ಆಫ್ ಯುನಿಟಿ, ಯಾವ್ದಿದ್ರಿ ಸ್ಟ್ಯಾಚ್ಯೂ ಆಫ್ ಯುನಿಟಿ ಅಂತಕ್ಕಂಥ ಹೆಸರಿನಿಂದ ಇದನ್ನ ಕರೆಯಲಾಗ್ತದೆ. ಇದು ಎಲ್ಲಿದೆ ಅಂತಂದ್ರೆ ಗುಜರಾತ್ ನಲ್ಲಿ ಇದನ್ನ ಸ್ಥಾಪನೆ ಮಾಡಲಾಗಿದೆ. ಸ್ಟ್ಯಾಚ್ಯೂ ಆಫ್ ಯುನಿಟಿ ಯಾರಿಗೆ ಸಂಬಂಧಪಟ್ಟಿದ್ದು ಅಂತ ನಾಳೆ ಕೇಳಿದ್ರು ಅಂದ್ರೆ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರಿಗೆ ಸಂಬಂಧಪಟ್ಟಿದ್ದು. ಈ ಬರ್ತ್ ಆನಿವರ್ಸರಿ ವೀಕ್ ಅನ್ನ ವಿಚಕ್ಷಣ ಜಾಗೃತಿ ಸಪ್ತಾಹ ಅಂತ ಹೇಳಿ ಇದನ್ನ ಆಚರಣೆ ಮಾಡಲಾಗಿದೆ. ಭಾರತ ಚುನಾವಣಾ ಆಯೋಗವು ನಡೆಸುವ ತೀವ್ರ ಪರಿಷ್ಕರಣೆ ಎಂದರೆ ಏನು? ಇತ್ತೀಚೆಗೆ ಬಹಳಷ್ಟು ಸುದ್ದಿಯಲ್ಲಿ ಇರ್ತಕ್ಕಂಥದ್ದು ಯಾವ್ದಪ್ಪ ಅಂದ್ರೆ SIR, ರೈಟ್ರಿ, ಸ್ಪೆಷಲ್ ರೈಟ್ರಿ ಇಂಟೆನ್ಸಿವ್ ರಿವಿಷನ್ ಅಂತ ಹೇಳಿ ಏನಿದ್ರಿ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ SIR. ಅಂದ್ರೆ ಏನು? ಮತದಾರರ ಪಟ್ಟಿಯಲ್ಲಿ ಇರ್ತಕ್ಕಂಥ ಮತದಾರರನ್ನ ಪುನರ್ ವಿಮರ್ಶೆ ಮಾಡ್ತಕ್ಕಂಥ ಒಂದು ಪ್ರಕ್ರಿಯೆ ಇದು. ಚುನಾವಣಾ ಆಯೋಗ ಇತ್ತೀಚೆಗೆ ಬಿಹಾರ ರಾಜ್ಯದಲ್ಲಿ ಏನು ಸಾರ್ವತ್ರಿಕ ಚುನಾವಣೆ ನಡೀತು, ಅದಕ್ಕಿಂತ 6 ತಿಂಗಳ ಮೊದಲು ಅಲ್ಲಿ ಏನ್ ಮಾಡಿದ್ದಾರೆ ಅಂದ್ರೆ SIR ಅನ್ನು ನಡೆಸಿದ್ರು. ಈ SIR ಪ್ರಕಾರ ಮತದಾರರ ಪಟ್ಟಿಯಲ್ಲಿ ಅಕ್ರಮವಾಗಿ ಸೇರಿರ್ತಕ್ಕಂಥವ್ರ ಹೆಸರನ್ನ ತೆಗೆದುಹಾಕೋದು, ಡಬಲ್ ಎಂಟ್ರಿ ಆಗಿರ್ತಕ್ಕಂಥದ್ದನ್ನ ತೆಗೆದುಹಾಕೋದು, ಈಗಾಗಲೇ ಸತ್ತಿರ್ತಕ್ಕಂಥವರನ್ನ ತೆಗೆದುಹಾಕೋದು, ಆಮೇಲೆ ಯಾರು ವಿದೇಶಿ ವ್ಯಕ್ತಿಗಳು ಅಕ್ರಮವಾಗಿ ಭಾರತದೊಳಗೆ ಬಂದು ಇದರಲ್ಲಿ ಸೇರ್ಕೊಂಡಿದ್ದಾರೆ ಲಿಸ್ಟ್ ಅಲ್ಲಿ, ವೋಟರ್ ಲಿಸ್ಟ್ ಅಲ್ಲಿ, ಅವರನ್ನ ತೆಗೆಯೋದು. ಇದಕ್ಕೆ ಪ್ರತಿಯೊಂದಕ್ಕ ಅಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಮತದಾರ ಸಿಬ್ಬಂದಿಗಳು ಏನ್ ಮಾಡ್ತಾರ, ವೋಟರ್ ಲಿಸ್ಟ್ ಅಂತ ತಯಾರು ಮಾಡ್ತಕ್ಕಂಥ BLOಗಳು ಮನೆಗಳಿಗೆ ವಿಸಿಟ್ ಮಾಡಿ ಹಿಂದಿನ ಎಲ್ಲ ದಾಖಲೆಗಳನ್ನ ಪರಿಶೀಲಿಸ್ತಾರೆ. ಅವರ ಜನನ ಪ್ರಮಾಣ ಪತ್ರ, ಅವರ ಹಿಂದಿನ ತಲೆಮಾರುಗಳು, ಸುಮಾರು 18-20 ವರ್ಷದ ದಾಖಲೆಯನ್ನ ಅವರಲ್ಲಿ ಒದಗಿಸ್ಬೇಕು. ಟೆಂಪ್ರರಿ ಏನಾರೇ ಮಾಡಿ ಗೋಲ್ಮಾಲ್ ಮಾಡ್ಕೊಂಡಿದ್ರು ಅಂತಂದ್ರೆ ಅವರಿಗೆ 10 ವರ್ಷ ಜೈಲು ಶಿಕ್ಷೆ, ಅದು 3 ವರ್ಷ ಜೈಲು ಶಿಕ್ಷೆ, 10,000 ರೂಪಾಯಿ ದಂಡ. ಅದು ಎಷ್ಟದ್ರಿ? 3 ವರ್ಷ ಜೈಲು ಶಿಕ್ಷೆ, ಆಮೇಲೆ 10,000 ರೂಪಾಯಿ ದಂಡ. ಅಕ್ರಮ ವಿದೇಶಿಯರು ಏನಾದ್ರು ಈ ತರ ಇದ್ರು ಅಂದ್ರೆ, ರೈಟ್ರಿ. ಸೊ ಹಂಗಾಗಿ ಬಿಹಾರದಲ್ಲಿ ಸುಮಾರು 66 ಲಕ್ಷ ಮತದಾರರನ್ನ ಏನ್ ಮಾಡಿದ್ರು ಅಂದ್ರೆ ಆ ವೋಟರ್ ಲಿಸ್ಟ್ ಇಂದ ತೆಗೆದು ಹಾಕ್ಲಾಯ್ತು. ಅದನ್ನ ಮಾಡಿ ಪರಿಶುದ್ಧಗೊಳಿಸಿ ರಿಯಲ್ ವೋಟರ್ಸ್ ಯಾರಿದ್ದಾರಲ್ಲ ಪಟ್ಟಿ ಸುಮಾರು 6 ರಾಜ್ಯಗಳಲ್ಲಿ ನಡೀತಾ ಇದೆ. 6 ರಾಜ್ಯಗಳಲ್ಲಿ ನಡೀತಾ ಇದೆ. ಅದು ಈ ಸದ್ ಬಹಳಷ್ಟು ವಿವಾದ ಪಶ್ಚಿಮ ಬಂಗಾಳದಲ್ಲಿ. ಅಲ್ಲೆಲ್ಲ ಅಕ್ರಮ ಬಂಗಾಳದ ವಲಸಿಗರದಾರ. 5 ಕೋಟಿ ಜನ ಬಂಗಾಳ ವಲಸಿಗರು, ಬಾಂಗ್ಲಾದೇಶದ ವಲಸಿಗರು ನುಸುಳಿದ್ದಾರೆ. ಅವರು ಅಕ್ರಮವಾಗಿ ಭಾರತದೊಳಗೆ ಬಂದಾರೆ. ಬಾಂಗ್ಲಾದೇಶ ನೇಬರಿಂಗ್ ಕಂಟ್ರಿ ಯಾವುದು ಬಾಂಗ್ಲಾದ ಹತ್ಕೊಂಡಿರ್ತಾರೆ. ಸೊ ಹಿಂಗಾಗಿ ಬಹಳ ಜನ ಮಾಡಬೇಕು ಅಂತ ಹೇಳಿ ಉದ್ದೇಶ ಏನದ ಹೇಳ್ರಿ? ಸ್ಪೆಷಲ್ ಡ್ರೈವ್ ಟು ಅಪ್ಡೇಟ್ ವೆರಿಫೈ ಎಲೆಕ್ಟ್ರಲ್ ರೂಲ್. ಇದರ ಉದ್ದೇಶನೇ SIR ನ ಉದ್ದೇಶ ಏನಂತಂದ್ರೆ ಚುನಾವಣಾ ಮತದಾರರ ಪಟ್ಟಿಯನ್ನ ಪರಿಷ್ಕರಣೆ ಮಾಡೋದು. ಚುನಾವಣಾ ಮತದಾರರ ಪಟ್ಟಿಯಲ್ಲಿ ಇಡೋದೇ ಇದರ ಮುಖ್ಯವಾಗಿರ್ತಕ್ಕಂಥ ಉದ್ದೇಶ. ಚುನಾವಣಾ ಆಯೋಗ ಮೊದಲ ಬಾರಿಗೆ ಮಾಡಿದ್ದೆಲ್ಲಿ ಅಂತಂದ್ರೆ ಬಿಹಾರದಲ್ಲಿ, ನಂತರ 12 ರಾಜ್ಯಗಳಲ್ಲಿ ಇದನ್ನ ಈಗ ಜಾರಿ ಮಾಡ್ತಾ ಇದೆ. ಫೆಬ್ರವರಿ 7, 2026 ಇದನ್ನ ಪಬ್ಲಿಷ್ ಮಾಡ್ತದೆ. ಯಾವಾಗ್ರಿ ಇದನ್ನ 12 ರಾಜ್ಯಗಳಲ್ಲಿ ಇದನ್ನ ವೆರಿಫೈ ಮಾಡಿ ಫೆಬ್ರವರಿ 7, 2026 ಇದನ್ನ ಪರಿಷ್ಕರಣೆ ಮಾಡಿ ಅವರಿಗೆ ಅಲ್ಲಿ ಚುನಾವಣೆ ಮಾಡ್ಲಿಕ್ಕೆ ಅವಕಾಶ ನೀಡಲಾಗ್ತದೆ. ಸೊ ಇಂಥ ಒಂದು ಪ್ರಕ್ರಿಯೆನ ನಾವೇನ್ ಕರಿತೀವಿ ಅಂದ್ರೆ SIR ಅಂತ ಹೇಳಿ ಕರೆಯಲಾಗ್ತದೆ. ಅಕ್ಟೋಬರ್ 2028, 26-28 47ನೇ ಆಸಿಯಾನ್ ಶೃಂಗಸಭೆ ಇತ್ತೀಚೆಗೆ ಎಲ್ಲಿ ನಡೀತು? ಆಸಿಯಾನ್ ಶೃಂಗಸಭೆ ಇತ್ತೀಚೆಗೆ ನಡೆದಿದೆ ಅಂತಂದ್ರೆ ಮಲೇಷಿಯಾದ ರಾಜಧಾನಿ ಕೌಲಾಲಂಪುರದಲ್ಲಿ. ಎಲ್ರಿದು? ಮಲೇಷಿಯಾದ ರಾಜಧಾನಿ ಕೌಲಾಲಂಪುರದಲ್ಲಿ ಈ ಒಂದು ಸಮಾವೇಶ, ಆಸಿಯಾನ್ ಸಮಾವೇಶವನ್ನ ನಡೆಸಲಾಯಿತು. ಆಸಿಯಾನ್ ಅಂದ್ರೆ ಏನು? ಅಸೋಸಿಯೇಷನ್ ಆಫ್ ಸೌತ್ ಈಸ್ಟ್ ಏಷಿಯನ್ ನೇಷನ್ಸ್. ಏನಂತಾರೆ ಇದಕ್ಕ? ಅಸೋಸಿಯೇಷನ್ ಆಫ್ ಸೌತ್ ಈಸ್ಟ್ ಏಷಿಯನ್ ನೇಷನ್ಸ್ ಅಂತ ಕರೀತಾರೆ. ನೋಡ್ರಿ, ಎ ಮೀನ್ಸ್ ಅಸೋಸಿಯೇಷನ್ ಆಫ್ ಸೌತ್ ಈಸ್ಟ್ ಏಷಿಯನ್ ನೇಷನ್ಸ್. ಆಗ್ನೇಯ ಏಷ್ಯಾ ದೇಶಗಳ ಒಕ್ಕೂಟ. ಆಸಿಯಾನ್ ಅನ್ನೋದು ಏನಿದು? ಆಗ್ನೇಯ ಏಷ್ಯಾ ದೇಶಗಳ ಒಕ್ಕೂಟ. ಇದರ ಒಂದು 47ನೇ ಸಮಾವೇಶ. ಎಷ್ಟನೇ ಸಮಾವೇಶ ಇದು? 47ನೇ ಸಮಾವೇಶ ಇತ್ತೀಚೆಗೆ ನಡೆದಿದ್ದೆಲ್ಲ ಅಂತಂದ್ರೆ
ಮಲೇಷಿಯಾ ರಾಜಧಾನಿ ಕೌಲಾಲಂಪುರದಲ್ಲಿ ಇದನ್ನ ಇತ್ತೀಚೆಗೆ ನಡೆಸಲಾಯಿತು. ಇದರ ಹೊಸ ಸದಸ್ಯ ದೇಶನಾಗಿ ಸೇರಿರ್ತಕ್ಕಂಥ ಹೊಸ ಸದಸ್ಯ ದೇಶ ಯಾವ್ದತ್ತಂದ್ರೆ ತೈಮೂರ್. ಯಾವ್ದು? ಈಸ್ಟ್ ತೈಮೂರ್, ಪೂರ್ವ ತೈಮೂರು ಇದರ ಹೊಸ ಸದಸ್ಯ ದೇಶ ಆಯ್ತು. ಈಗ ಆಸಿಯಾನ್ದಲ್ಲಿ ಇರ್ತಕ್ಕಂಥ ಒಟ್ಟು ದೇಶಗಳು ಎಷ್ಟಪ್ಪ ಅಂತಂದ್ರ 10 ದೇಶಗಳು. ಪೂರ್ವದಲ್ಲಿ ಬರ್ತಕ್ಕಂಥ ಪೂರ್ವ ಏಷ್ಯಾದಲ್ಲಿ ಬರ್ತಕ್ಕಂಥ ಸಣ್ಣ ಸಣ್ಣ ದೇಶಗಳ ಗುಂಪು. ಈಗ ಇದೊಂದು ಹೊಸದಾಗಿ ಒಂದು ಸೇರಿದೆ. ಈಗ ಎಷ್ಟು ಇದರ ಸದಸ್ಯ ದೇಶಗಳಿದಾವ ಅಂತಂದ್ರೆ 11 ಸದಸ್ಯ ದೇಶಗಳದಾವ. ಆಸಿಯಾನ್ದಲ್ಲಿ ಎಷ್ಟು ಅದಾವ್ರಿ? ಈಗ 11 ಸದಸ್ಯ ದೇಶಗಳು. ಆರಂಭದಲ್ಲಿ ಎಷ್ಟಿದ್ದು? ಮೊದಲು ಎಷ್ಟಿದ್ದು? 10 ಸದಸ್ಯ ದೇಶಗಳಿದ್ದು. ಇದು ಪರಸ್ಪರ ವ್ಯಾಪಾರ, ವಹಿವಾಟು, ವಿಜ್ಞಾನ, ತಂತ್ರಜ್ಞಾನ, ಶಿಕ್ಷಣ, ಸಂಸ್ಕೃತಿ ನಡುವೆ ಪರಸ್ಪರ ಸಹಕಾರ ನೀಡತಕ್ಕಂಥ ಉದ್ದೇಶದಿಂದ ರಚನೆ ಆಗಿರ್ತಕ್ಕಂಥ ಪ್ರಾದೇಶಿಕ ಸಂಸ್ಥೆ ಅಂತ ಹೇಳ್ಬೋದು. ರಾಷ್ಟ್ರೀಯ ವಿಜ್ಞಾನ ಪುರಸ್ಕಾರ ಅಡಿಯಲ್ಲಿ ಭಾರತ ವಿಜ್ಞಾನ ರತ್ನ ಪ್ರಶಸ್ತಿಯನ್ನ ಇತ್ತೀಚೆಗೆ ಭಾರತದ ಪ್ರಸಿದ್ಧ ವಿಜ್ಞಾನಿಗೆ ನೀಡಲಾಯಿತು. ಅವ್ರು ಯಾರು? ಆಪ್ಷನ್ ಬಿ, ಜಯಂತ್ ವಿಷ್ಣು ನಾಳಿಕರ್ ಅವರಿಗೆ. ಜಯಂತ್ ವಿಷ್ಣು ನಾಳಿಕರ್ ಅವರಿಗೆ ಇತ್ತೀಚೆಗೆ ಈ ಒಂದು ಅವಾರ್ಡ್ ಅನ್ನು ನೀಡಿ ಗೌರವಿಸಲಾಯಿತು ಅಂತ ಹೇಳ್ಬೋದು. ರೈಟ್ ರೀ. ನೆಕ್ಸ್ಟ್, ಇಂಡೋ ಟಿಬೇಟಿಯನ್ ರೈಸಿಂಗ್ ಡೇ ನೋಡ್ರಿ, ITBP ಅಂತ ಕರಿತೀವಿ. ITBP ಅಂದ್ರೆ ಏನು? ಇಂಡೋ ಟಿಬೇಟಿಯನ್ ಬಾರ್ಡರ್ ಪ್ರೊಟೆಕ್ಷನ್ ಫೋರ್ಸ್ ಅಂತೇಳಿ. ಇಂಡೋ ಟಿಬೇಟಿಯನ್ ಬಾರ್ಡರ್ ಪೊಲೀಸ್, ITBP. ಇದು ಭಾರತ ಮತ್ತು ಚೀನಾ ಗಡಿಯಲ್ಲಿ ಭಾರತದ ಗಡಿಯನ್ನು ರಕ್ಷಣೆ ಮಾಡ್ತಕ್ಕಂಥ ಒಂದು ಫೋರ್ಸ್ ಇದು. ಇಲ್ಲೆಲ್ಲ ಬಹುಶಃ ಈಶಾನ್ಯ ರಾಜ್ಯದಲ್ಲಿ ಇರ್ತಕ್ಕಂಥ ಜನರನ್ನೇ ಇಲ್ಲಿ ನೇಮಕ ಮಾಡ್ಲಾಗ್ತದೆ. ಅಲ್ಲಿ ವಾತಾವರಣ, ಅಲ್ಲಿ ಎನ್ವೈರ್ಮೆಂಟ್ಗೆ ಅವರು ಸೆಟ್ ಆಗ್ತಾರೆ. ಈ ಒಂದು ರೈಸಿಂಗ್ ಡೇ ಅನ್ನ ಯಾವ ದಿನವೊಂದು ಆಚರಣೆ ಮಾಡ್ತಾರೆ ಅಂದ್ರೆ ಅಕ್ಟೋಬರ್ 24 ಇಂಡೋ ಟಿಬೇಟಿಯನ್ ಬಾರ್ಡರ್ ಒಂದು ಪೊಲೀಸ್ ಡೇ ಅಂತೇಳಿ ಇದನ್ನ ಆಚರಣೆ ಮಾಡ್ಲಾಗ್ತದೆ. ಸುಮಾರು 3488 ಕಿಲೋಮೀಟರ್ದಷ್ಟು ಬಾರ್ಡರ್ ಇದೆ ಭಾರತ ಮತ್ತು ಚೀನಾ ನಡುವೆ. ಈ ಬಾರ್ಡರ್ ಅನ್ನ ಕಾಯುವಂತ ಒಂದು ಜವಾಬ್ದಾರಿ ಇಂಡೋ ಟಿಬೇಟಿಯನ್ ಬಾರ್ಡರ್ ಪೊಲೀಸ್ಗೆ ನೀಡಲಾಗಿದೆ. ಇದು ಹಿಮಾಲಯದಲ್ಲಿ ಕೊರೆಯುವಂತ ಚಳಿಯಲ್ಲಿ, ಹಿಮ ಪ್ರದೇಶದಲ್ಲಿ, ಗ್ಲೇಸಿಯರ್ಗಳಲ್ಲಿ ಕೆಲಸ ಮಾಡ್ತಕ್ಕಂಥ ಒಂದು ನಮ್ಮ ರಕ್ಷಣಾ ಪಡೆ ಅಂತ ಹೇಳಿ ಇದನ್ನ ಕರಿಬಹುದು. ಯಾವ ರಾಷ್ಟ್ರೀಯ ನಾಯಕನ ಜನ್ಮದಿನವನ್ನ ಇತ್ತೀಚೆಗೆ ಅಕ್ಟೋಬರ್ 31 ನಡೆಸಲಾಯಿತು? ಇದನ್ನ ರಾಷ್ಟ್ರೀಯ ಏಕತಾ ದಿನ ಅಂತೇಳಿ ಆಚರಣೆ ಮಾಡ್ಲಾಗ್ತದೆ. ಯಾರ ದಿನವನ್ನ? ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರ ಜನ್ಮದಿನವನ್ನ ಏಕತಾ ದಿನಾಚರಣೆ ಅಂತ ಆಚರಣೆ ಮಾಡ್ತಾರ. ಯಾಕಂತಂದ್ರೆ ದೇಶ ಸ್ವತಂತ್ರವಾದಾಗ ಭಾರತ ಮತ್ತು ಪಾಕಿಸ್ತಾನ ಪ್ರತ್ಯೇಕ ಆದು. ದೇಶದಲ್ಲಿ 362 ಸಂಸ್ಥಾನಗಳಿದ್ದು, ಪ್ರತ್ಯೇಕ ರಾಜ್ಯಗಳಿದ್ರು. ಇವರು ಪಾಕಿಸ್ತಾನ ಜೊತೆನೂ ಸೇರ್ಬೋದಾಗಿತ್ತು, ಭಾರತ ಜೊತೆನೂ ಸೇರ್ಬೋದಾಗಿತ್ತು. ಇವರೆಲ್ಲರನ್ನ ಒಪ್ಪಿಸಿ ಭಾರತ ಒಕ್ಕೂಟದಲ್ಲಿ ಸೇರಿಸಿರ್ತಕ್ಕಂಥ ವ್ಯಕ್ತಿ ಯಾರು ಅಂತಂದ್ರೆ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರು. ಇವರ ಮಾತಿಗೆ ನಿರಾಕರಣೆ ಮಾಡಿದವರು 3 ಜನ. ಒಂದು ಜುನಾಗಢದ ನವಾಬ, ರೈಟ್ ರೀ. ಇನ್ನೊಬ್ಬ ಜಮ್ಮು ಕಾಶ್ಮೀರದ ರಾಜ ಹರಿಸಿಂಗ, ಆಮೇಲೆ ಹೈದರಾಬಾದಿನ ನಿಜಾಮ. ಇವರು 3 ಭಾರತ ಒಕ್ಕೂಟದಲ್ಲಿ ಸೇರ್ಲಿಕ್ಕೆ ನಿರಾಕರಿಸಿದ್ರು. ಮುಂದೆ ಜುನಾಗಢ ನವಾಬ ಜನಮತ ಗಣನೆ ಮಾಡಿ ಅಲ್ಲಿ ಜನರೆಲ್ಲ ಭಾರತ ಒಕ್ಕೂಟದಲ್ಲಿ ಸೇರಲು ಒಪ್ಪಿಗೆ ಸೂಚಿಸಿದಾಗ ಆತ ಭಾರತ ಒಕ್ಕೂಟದಲ್ಲಿ ಸೇರ್ಲಿಕ್ಕೆ ಒಪ್ಪಿಗೆಯನ್ನ ಕೊಟ್ಟರು. ರೈಟ್ ರೀ. ಇನ್ನೊಬ್ಬ ಜಮ್ಮು ಕಾಶ್ಮೀರ ರಾಜ ಹರಿಸಿಂಗ್ ಪಾಕಿಸ್ತಾನ ಅವ್ರ ಮೇಲೆ ಅಟ್ಯಾಕ್ ಮಾಡಿದಾಗ ನೇರವಾಗಿ ಭಾರತದಲ್ಲಿ ಸೇರ್ತೀನಿ ಅಂತೇಳಿ ಸಹಿ ಹಾಕಿದ್ರು. ಆದ್ರೆ ಹೈದರಾಬಾದ್ ನಿಜಾಮ್ ಭಾರತ ಒಕ್ಕೂಟದಲ್ಲಿ ಸೇರ್ಲಿಕ್ಕೆ ನಿರಾಕರಿಸಿದ. ಭಾರತ ವಿರುದ್ಧವೇ ಯುದ್ಧ ಮಾಡಬೇಕು ಅಂತ ಮುಂದಾದ. ಅವಾಗ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರು ಪ್ರಥಮ ಗೃಹ ಮಂತ್ರಿಗಳಾಗಿದ್ರು. ಅವ್ರ ಮೇಲೆ ಪೊಲೀಸ್ ಆಕ್ಷನ್ ಅನ್ನ ಮಾಡಿಸಿ ಸೆಪ್ಟೆಂಬರ್ 17 ಯಾವ್ದ್ರಿ? ಹೈದರಾಬಾದ್ ಕರ್ನಾಟಕ ವಿಮೋಚನಾ ದಿನ ಅಂತ ಆಚರಣೆ ಮಾಡ್ತಾರೆ ಪ್ರತಿ ವರ್ಷ. ಯಾವ ದಿನವನ್ನ? ಸೆಪ್ಟೆಂಬರ್ 17 ಪ್ರತಿ ವರ್ಷ ಸೆಪ್ಟೆಂಬರ್ 17 ಅವ್ರು ಧ್ವಜಾರೋಹಣ ಮಾಡ್ತಾರೆ. ಆಗಸ್ಟ್ 15 ಧ್ವಜಾರೋಹಣ ಮಾಡ್ತಾರೆ ಹೈದರಾಬಾದ್ ಕರ್ನಾಟಕ ಪ್ರದೇಶದಲ್ಲಿ. ರೈಟ್ ರೀ. ಸಿಬ್ಬಂದಿ ರಹಿತ ಗಗನಯಾನ ಮಿಷನ್, G1 ಮಿಷನ್, ಇದು ಭಾರತ ನಡೆಸಲಿಕ್ಕೆ ಇತ್ತೀಚೆಗೆ ಒಂದು ರಾಕೆಟ್ ಅನ್ನ ಉಡಾವಣೆ ಮಾಡಿದ್ರು. ಅದು ಯಾವ ದಿನದಂದು ಉಡಾವಣೆ ಮಾಡಿದ್ರು? ರೈಟ್ ರೀ. ಆಪ್ಷನ್ ಬಿ, ಡಿಸೆಂಬರ್ 2025 ಈ ಯೋಜನೆಯನ್ನ ಹಮ್ಮಿಕೊಳ್ಳಲಾಗಿದೆ. ರೈಟ್ ರೀ. ಗಗನಯಾನ ಮಿಷನ್, ರೈಟ್ ರೀ. ಡಿಸೆಂಬರ್ 2025 ಇದು ಪ್ಲಾನ್ ಮಾಡಲಾಗಿದ್ದು. ಅದು ಗಗನಯಾನ 1 ಮಿಷನ್ ಅಂತಕ್ಕಂಥ ಯೋಜನೆಯನ್ನು ಹಮ್ಮಿಕೊಂಡಿತ್ತು. ಇದು ಭಾರತ ಬಾಹ್ಯಾಕಾಶದಲ್ಲಿ 2035 ಅನ್ನೋದ್ರೊಳಗಾಗಿ ತನ್ನದೇ ಆಗಿರತಕ್ಕಂಥ ಬಾಹ್ಯಾಕಾಶ ನಿಲ್ದಾಣವನ್ನ 2035 ಅನ್ನೋದ್ರೊಳಗಾಗಿ ಬಾಹ್ಯಾಕಾಶ ನಿಲ್ದಾಣವನ್ನ ಸ್ಥಾಪನೆ ಮಾಡಲಿಕ್ಕೆ ಭಾರತ ಒಂದು ಗುರಿಯನ್ನ ಹಮ್ಮಿಕೊಂಡಿದೆ.
ಯಾವಾಗ್ರಿ 2035ಕ್ಕೆ. ಆಮೇಲೆ 2028 ರೈಟ್ ರೀ 28ಕ್ಕೆ ಒಂದು ಬಾಹ್ಯಾಕಾಶ ಅಂತರಿಕ್ಷ ಸ್ಟೇಷನ್ ರೆಡಿ ಮಾಡಲಿಕ್ಕೆ ಯೋಜನೆಯನ್ನ ಸ್ಟಾರ್ಟ್ ಮಾಡ್ತಿದೆ. ಅದು ಸಕ್ಸಸ್ ಆಗೋದು ಯಾವಾಗಂದ್ರೆ 2035 ಅನ್ನೋದ್ರೊಳಗಾಗಿ ಅದು ಯೋಜನೆಯನ್ನು ಹಮ್ಮಿಕೊಂಡಿದೆ. 2027ಕ್ಕೆ ಬಾಹ್ಯಾಕಾಶಕ್ಕೆ ಮಾನವನನ್ನ ಕಳಿಸ್ತಕ್ಕಂತ ಒಂದು ಯೋಜನೆಯನ್ನ ಭಾರತ ಹಮ್ಮಿಕೊಂಡಿದೆ. ಬಾಹ್ಯಾಕಾಶಕ್ಕೆ ಮಾನವನನ್ನ ಕಳಿಸ್ತಕ್ಕಂಥದ್ದು ಅಂತ ಒಂದು ಉದ್ದೇಶಕ್ಕಾಗಿ ಮಾನವರನ್ನ ಬಾಹ್ಯಾಕಾಶಕ್ಕೆ ಒಯ್ಯತಕ್ಕಂತ ರಾಕೆಟ್ ಅನ್ನ ಸಕ್ಸಸ್ಫುಲ್ ಆಗಿ ಟೆಸ್ಟ್ ಮಾಡಿರ್ತಕ್ಕಂಥದ್ದು. ಟೆಸ್ಟ್ ಮಾಡಲು ಯೋಜನೆ ಹಮ್ಮಿಕೊಂಡಿದ್ದ ಡಿಸೆಂಬರ್ 2025ರಲ್ಲಿ ಲಾಂಚ್ ಮಾಡ್ಲಿಕ್ಕೆ ಭಾರತದ ಬಾಹ್ಯಾಕಾಶ ಸಂಸ್ಥೆ ಯಾವ್ದಂದ್ರೆ ಇಸ್ರೋ. ಹೌದ್ರಿ, ಇಸ್ರೋ ಯೋಜನೆಯನ್ನ ಇದೆ ಅಂತ ಹೇಳ್ಬೋದು. ಇತ್ತೀಚೆಗೆ ಕೇದಾರ್ನಾಥ್ನಲ್ಲಿ ಚಳಿಗಾಲದ ಒಂದು ಹಬ್ಬವನ್ನ, ಯಾವ ಹಬ್ಬವನ್ನ ಈ ದೇವಾಲಯಗಳಲ್ಲಿ ಆಚರಣೆ ಮಾಡಲಾಗ್ತದೆ ರೈಟ್ ರೀ? ಯಾವ್ದ್ರಿ ಇದು? ಬಾಹಿದೋಜ್. ಯಾವ್ದಿದು? ಬಾಹಿದೋಜ್ ಹಬ್ಬವನ್ನ ಇಲ್ಲಿ ಆಚರಣೆ ಮಾಡಲಾಗ್ತದೆ. ಕೇದಾರ್ನಾಥ್, ಯಮುನೋತ್ರಿ ಧಾಮ, ಚಾರ್ಧಾಮ್ ಯಾತ್ರೆ ನಡೀತದಲ್ಲ, ಆ ಚಾರ್ಧಾಮ್ ಯಾತ್ರೆ ಇಲ್ಲಿ ಅಕ್ಟೋಬರ್ ಅನ್ನೋದ್ರೊಳಗಾಗಿ ಏನಾಗ್ತದೆ, ಅಕ್ಟೋಬರ್ ನಂತರದಲ್ಲಿ ಇದೇನಾಗ್ತದೆ, ಚಾರ್ಧಾಮ್ ಯಾತ್ರೆಯನ್ನ ಬಂದ್ ಮಾಡ್ಲಾಗ್ತದೆ. ಯಾಕಂತಂದ್ರೆ ಅಲ್ಲಿ ಈ ಚಾರ್ಧಾಮ್ ಯಾತ್ರೆಯಲ್ಲಿ ಹೋಗ್ತಕ್ಕಂಥ ಕೇದಾರ್ನಾಥ್, ಬದ್ರಿನಾಥ್ ಹಾಗೂ ಯಮುನೋತ್ರಿಗೆ ವಿಸಿಟ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅಕ್ಟೋಬರ್ ನಂತರದಿಂದ ಇಲ್ಲಿ ಭಾರಿ ಹಿಮವೃಷ್ಟಿ ಆಗ್ತಾ ಇರೋದ್ರಿಂದ ಈ ಒಂದು ಹಬ್ಬವನ್ನ ಆಚರಣೆ ಮಾಡಿ, ಬಾಯ್ ದೋಜ್ ಅಂತಕ್ಕಂಥ ಹಬ್ಬವನ್ನ ಆಚರಣೆ ಮಾಡಿ ಈ ಒಂದು ಕೇದಾರ್ನಾಥ್ ಯಾತ್ರೆಯನ್ನ ಕ್ಲೋಸ್ ಮಾಡ್ಲಾಗ್ತಾ ಇದೆ ರೈಟ್ರಿ. ನೆಕ್ಸ್ಟ್ 2025 ಅಕ್ಟೋಬರ್ 23ರಂದು IIT ಕಾನ್ಪುರ್ನ ಸಹಯೋಗದೊಂದಿಗೆ ಕ್ಲೌಡ್ ಸೀಡಿಂಗ್ ಮೂಲಕ ದೆಹಲಿಯಲ್ಲಿ ತನ್ನ ಮೊದಲ ಕೃತಕ ಮಳೆಯನ್ನ ಎಲ್ಲಿ ನಡೆಸಲಾಯಿತು ನೋಡ್ರಿ. ದೆಹಲಿಯಲ್ಲಿ ಏನಾಗಿತ್ತು ಅಂದ್ರೆ ಇತ್ತೀಚೆಗೆ ಭಾರಿ ವಾಯು ಮಾಲಿನ್ಯ ಉಂಟಾಗಿತ್ತು. ಈ ವಾಯು ಮಾಲಿನ್ಯವನ್ನ ತಡೆಗಟ್ಟಲಿಕ್ಕೆ ಅಲ್ಲಿ ಕೃತಕವಾಗಿ ಮಳೆ ಬರಿಸುವ ಒಂದು ಪ್ರಯತ್ನವನ್ನ ಮಾಡಲಾಯಿತು. ಅದಕ್ಕೇನ್ ಕರೀತಾರಂದ್ರ ಕ್ಲೌಡ್ ಸೀಡಿಂಗ್ ಅಂತ ಕರೆಯಲಾಗ್ತದೆ. ಈ ಕ್ಲೌಡ್ ಸೀಡಿಂಗ್ ಅನ್ನ ಯಾವ ಒಂದು ಪ್ರದೇಶದಲ್ಲಿ ದೆಹಲಿಯಲ್ಲಿ ಮಾಡಿದ್ರು, ಅಥವಾ ಯಾರ ಸರ್ಕಾರ ಟೆಕ್ನಾಲಜಿಯನ್ನು ಕೊಟ್ಟಿರ್ತಕ್ಕಂಥವ್ರು ಯಾರಂದ್ರೆ IIT ಕಾನ್ಪುರದವರು ಈ ಒಂದು ಯೋಜನೆಯನ್ನ ತಾಂತ್ರಿಕ ನೆರವು ಮಾಡಿದ್ರು. ಸೊ ಅದು ಎಲ್ಲಿ ಮಾಡಿದ್ರು ಅಂತಂದ್ರ ಬುರಾರಿ ಪ್ರದೇಶದಲ್ಲಿ, ದೆಹಲಿಯ ಬುರಾರಿ ಪ್ರದೇಶದಲ್ಲಿ ಕೃತಕ ಮಳೆ ಬರೆಸ್ತಕ್ಕಂಥ ಒಂದು ತಾಂತ್ರಿಕತೆಯನ್ನ ಇಲ್ಲಿ ಮಾಡ್ಲಾಯ್ತು. ಇದರ ಉದ್ದೇಶ ಏನು ಅಂತಂದ್ರೆ ನೋಡ್ರಿ, ಇಲ್ಲೇನು ಮೋಡಗಳು ಇರ್ತಾವ, ಮೋಡಗಳ ಮೇಲೆ ಸಿಲ್ವರ್ ಬ್ರೋಮೈಡ್ ಅಂತಕ್ಕಂಥ ರಾಸಾಯನಿಕವನ್ನು ಇದರ ಮೇಲೆ ಸಿಂಪಡಿಸಿದಾಗ ಈ ಮೋಡಗಳು ಏನಾಗಿಬಿಡ್ತಾವ, ಕರಗಿ ಇಲ್ಲಿ ಮಳೆಯನ್ನು ಸುರಿಸ್ತಾವ. ಇಲ್ಲಿ ಮಳೆ ಸುರಿಸಿದ್ರು ಅಂತಂದ್ರ ಈ ವಾಯುವಿನಲ್ಲಿ ಇರ್ತಕ್ಕಂಥ ಒಂದು ಅನಿಲಗಳು ಏನು ಧೂಳ ಅಥವಾ ಹೊಗೆ, ಪಂಜಾಬ್ ಮತ್ತು ಹರಿಯಾಣದಲ್ಲಿ ಏನು ಅಲ್ಲಿ ಭತ್ತವನ್ನ ಸುಟ್ಟಿರ್ತಾರ, ಆ ಗೋಧಿ ಹುಲ್ಲನ್ನ, ಆ ಒಂದು ಹೊಗೆ ಏನಾಗ್ತಂದ್ರೆ ದೆಹಲಿ ಮೇಲೆ ಬರ್ತದೆ, ಅಲ್ಲಿ ವಾಯು ಮಾಲಿನ್ಯ ಉಂಟಾಗ್ತದೆ. ಆ ಹೊಗೆ ನೀರಿನೊತ್ತಿಗೆ ಸೇರಿ ವಾಯು ಮಾಲಿನ್ಯವನ್ನ ತಿಳಿ ಮಾಡ್ತಕ್ಕಂಥ ಒಂದು ತಾಂತ್ರಿಕತೆ, ಒಂದು ಪ್ರಕ್ರಿಯೆನ ಇಲ್ಲಿ ಮಾಡ್ಲಾಯ್ತು. ಇದಕ್ಕೆ ಏನ್ ಕರೀತಾರಂದ್ರ ಕ್ಲೌಡ್ ಸೀಡಿಂಗ್ ಅಂತ ಹೇಳಿದನ್ನ ಕರೆಯಲಾಗ್ತದೆ. ನೆಕ್ಸ್ಟ್, ಇತ್ತೀಚೆಗೆ ಭಾರತದ ಪ್ರಸಿದ್ಧ ಒಲಿಂಪಿಕ್ ಮೆಡಲಿಸ್ಟ್ ಯಾರ್ರಿ, ನೀರಜ್ ಚೋಪ್ರಾ ಅವರಿಗೆ ಇತ್ತೀಚೆಗೆ ಟೆರಿಟೋರಿಯಲ್ ಲೆಫ್ಟಿನೆಂಟ್ ಕಲೋನಿಯಲ್ ಅಂತಕ್ಕಂಥ ಕರ್ನಲ್ ಅಂತಕ್ಕಂಥ ಒಂದು ಪದವಿಯನ್ನ ನೀಡಲಾಯಿತು. ಯಾರಿಗೆ ನೀಡಲಾಯಿತು? ನೀರಜ್ ಚೋಪ್ರಾ. ನೀರಜ್ ಚೋಪ್ರಾ ಅವರು ನೋಡ್ರಿ, ಒಲಿಂಪಿಕ್ 2020 ಟೋಕಿಯೋ ಒಲಿಂಪಿಕ್ದಲ್ಲಿ, ಎಲ್ರಿದು ಟೋಕಿಯೋ ಒಲಿಂಪಿಕ್ 2020ರಲ್ಲಿ ಯಾವ್ದರ ಒಂದು ಇದರಲ್ಲಿ ರೈಟ್ರಿ, ಆರ್ಚರಿ, ಯಾವ್ದ್ರಿದು? ಜಾವಲಿನ್ ಥ್ರೋ. ಯಾವ್ದಿದು? ಜಾವಲಿನ್ ಥ್ರೋದಲ್ಲಿ ಮೊಟ್ಟ ಮೊದಲು ವೈಯಕ್ತಿಕ ಗೋಲ್ಡ್ ಮೆಡಲ್ ಅನ್ನು ತಂದುಕೊಟ್ಟಿರ್ತಕ್ಕಂಥ ಆಟಗಾರ. ಅಥ್ಲೆಟಿಕ್ಸ್ ಅಲ್ಲಿ ಮೊಟ್ಟ ಮೊದಲ ವೈಯಕ್ತಿಕ ಗೋಲ್ಡ್ ಮೆಡಲಿಸ್ಟ್ ಅನ್ನು ತಂದುಕೊಟ್ಟಿರ್ತಕ್ಕಂಥ ಚಾಂಪಿಯನ್ ಆಗಿದ್ದು ಅವರಿಗೆ ಟೆರಿಟೋರಿಯಲ್ ಕರ್ನಲ್ ಒಂದು ಗೌರವವನ್ನ ನೀಡಲಾಗಿದೆ. ಲೆಫ್ಟಿನೆಂಟ್ ಕರ್ನಲ್ ಅಂತಕ್ಕಂಥ ಗೌರವವನ್ನ ಅದನ್ನು ರಾಜನಾಥ್ ಸಿಂಗ್ ಮತ್ತು ಭಾರತದ ಸೇನಾ ಮುಖ್ಯಸ್ಥರಾಗಿರ್ತಕ್ಕಂಥ ಉಪೇಂದ್ರ ದ್ವಿವೇದಿ, ಯಾರ್ರಿ? ರಾಜನಾಥ್ ಸಿಂಗ್ ಮತ್ತು ಉಪೇಂದ್ರ ದ್ವಿವೇದಿ ಅವರು ಅವರಿಗೆ ಆ ಮೆಡಲ್ ಅನ್ನ ಹಾಕೋದ್ರ ಮೂಲಕ ಅವರಿಗೆ ಗೌರವವನ್ನ ನೀಡಿದ್ರು ಅಂತ ಹೇಳ್ಬೋದು. ನಿಂಗೋಲಾ ಚೌಕಾಬಾ ಫೆಸ್ಟಿವಲ್ ಅನ್ನ, ಇದೊಂದು ಅಲ್ಲಿರ್ತಕ್ಕಂಥ ಸುಗ್ಗಿ ಹಬ್ಬ ಅಂತ ನಾವು ಇದನ್ನು ಕರಿತೀವಿ. ಯಾವ ರಾಜ್ಯದಲ್ಲಿ ನಿಂಗೋಲಾ ಚೌಕಾಬಾ ಫೆಸ್ಟಿವಲ್ ಅನ್ನ ಆಚರಣೆ ಮಾಡ್ಲಾಗ್ತಾ ಇದೆ?
ಯಾವ ರಾಜ್ಯದಲ್ಲಿ ಅಂದ್ರೆ ಮಣಿಪುರದಲ್ಲಿ. ಯಾವ ರಾಜ್ಯದಲ್ಲಿ ಇದು? ಮಣಿಪುರದಲ್ಲಿ. ಈ ಮಣಿಪುರದಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಮದುವೆಯಾಗಿ ಹೋಗಿರ್ತಕ್ಕಂಥ ಸಹೋದರಿಯರನ್ನ ಮತ್ತೆ ಮರಳೆ ತವರು ಮನೆಗೆ ಕರೆಸ್ತಕ್ಕಂಥ ಒಂದು ಹಬ್ಬ ಇದು. ಬರುವಾಗ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಸಿಹಿ ತಿಂಡಿಗಳನ್ನ ತಗೊಂಡು ಸಹೋದರರ ಮನೆಗೆ ಬಂದು ಸಹೋದರನ ಹರಿಸುವಂತ ಒಂದು ಹಬ್ಬ ಅಂತ ಹೇಳಿ ಇದನ್ನ ಕರಿತೀವಿ. ಯಾರಿದು? ಮದುವೆ ಆಗಿರ್ತಕ್ಕಂಥ ಮಹಿಳೆ ತವರು ಮನೆಗೆ ಬಂದು ಸಹೋದರನ್ನ ಆಶೀರ್ವದಿಸ್ತಕ್ಕಂಥ ಒಂದು ಹಬ್ಬ ಯಾವ್ದಂದ್ರೆ ನಿಂಗೋಲ್ ಫೆಸ್ಟಿವಲ್. ರೈಟ್ರಿ? ಇಲ್ಲೆಲ್ಲ ಮಹಿಳೆಯರೆಲ್ಲ ಬ್ಯಾಗ್ನೊಳಗೆ ಸ್ವೀಟ್ ತಗೊಂಡು ಅವ್ರ ಮನೆಗೆ ಬರ್ತಾ ಇದ್ದಾರೆ. ಈ ಒಂದು ಹಬ್ಬವನ್ನ ಪ್ರತಿ ವರ್ಷ ಏನಾಗ್ತದೆ ಅಂದ್ರೆ ಅಲ್ಲಿ ಮಣಿಪುರದಲ್ಲಿ ಆಚರಣೆ ಮಾಡಲಾಗ್ತಾ ಇದೆ ಅಂತ ಹೇಳ್ಬೋದು. ಸಿವಿಲ್ ಮಿಲಿಟರಿ ಫ್ಯೂಷನ್ ಒಂದು ಪವರ್ ಕಂಪ್ರೆನ್ಸಿವ್ ಒಂದು ಎಕ್ಸಿಬಿಷನ್ ಅನ್ನ ಇತ್ತೀಚೆಗೆ ಈ ಒಂದು ಪುಸ್ತಕವನ್ನ ಇತ್ತೀಚೆಗೆ ಬಿಡುಗಡೆ ಮಾಡಲಾಯಿತು. ಆ ಪುಸ್ತಕವನ್ನ ಬರೆದಿರ್ತಕ್ಕಂಥವ್ರು ಯಾರು? ರೈಟ್ರಿ? ಜನರಲ್ ರಾಜ್ ಶುಕ್ಲಾ, ರಿಟೈರ್ಡ್ ಆಗಿರ್ತಕ್ಕಂಥ ಜನರಲ್ ರಾಜ್ ಶುಕ್ಲಾ ಅವರು ಈ ಒಂದು ಪುಸ್ತಕವನ್ನು ಬರೆದಾರೆ. ಸಿವಿಲ್ ಮಿಲಿಟರಿ ಫ್ಯೂಷನ್ ಆಸ್ ಎ ಮೆಹಿಕ್ ಆಫ್ ಕಂಪ್ರೆನ್ಸಿವ್ ಸೆಕ್ಯೂರಿಟಿ ಅಂತ ಹೇಳಿ ಈ ಒಂದು ಪುಸ್ತಕವನ್ನು ಅವರು ಬರೆಯಲಾಗಿದೆ. ಯಾರು? ಜನರಲ್ ರಾಜ್ ಶುಕ್ಲಾ, ರಿಟೈರ್ಡ್ ಆಫೀಸರ್ ಇವರು. ಗ್ಲೋಬಲ್ ಫಾರೆಸ್ಟ್ ರಿಸೋರ್ಸ್ ಅಸೋಸಿಯೇಷನ್ ಪ್ರಕಾರ ಭಾರತದ ಒಟ್ಟು ಅರಣ್ಯ ಪ್ರದೇಶದಲ್ಲಿ ಜಗತ್ತಿನಲ್ಲಿ ಅತಿ ಹೆಚ್ಚು ಅರಣ್ಯ ಹೊಂದಿರತಕ್ಕಂಥ ದೇಶಗಳಲ್ಲಿ ಭಾರತ ಎಷ್ಟನೇ ಸ್ಥಾನದಲ್ಲಿದೆ? ರೈಟ್ರಿ? ಸೊ ಈಗ ಎಷ್ಟನೇ ಸ್ಥಾನದಲ್ಲಿದೆ ಅಂದ್ರೆ 9ನೇ ಸ್ಥಾನದಲ್ಲಿದೆ. ಸೊ ಅದಕ್ಕಾಗಿನೇ ಕೇಂದ್ರ ಸರ್ಕಾರ ಇತ್ತೀಚೆಗೆ ಅರಣ್ಯೀಕರಣವನ್ನ ಮಾಡಲಿಕ್ಕೆ ಏಕ್ ಪೇಡ್ ಮಾಕೆ ನಾಮ್, ನೋಡ್ರಿ ಏನ್ ಮಾಡಿದ್ದಾರೆ? ಏಕ್ ಪೇಡ್ ಮಾಕೆ ನಾಮ್, ತಾಯಿ ಹೆಸರಿನಲ್ಲಿ ಒಂದು ಗಿಡ ಅಂತಕ್ಕಂಥ ಒಂದು ಯೋಜನೆ ಹಮ್ಮಿಕೊಂಡು ಎಲ್ಲ ಕಡೆ ಹಸಿರೀಕರಣವನ್ನು ಮಾಡಲಿಕ್ಕೆ, ಸಸ್ಯವನ್ನ ನೆಡಲಿಕ್ಕೆ ಕೇಂದ್ರ ಸರ್ಕಾರ ಒಂದು ಯೋಜನೆಯನ್ನ ಹಮ್ಮಿಕೊಂಡಿದೆ. ಈ ಒಂದು ರಿಪೋರ್ಟಿನ ಪ್ರಕಾರ, ಗ್ಲೋಬಲ್ ಫಾರೆಸ್ಟ್ ರಿಪೋರ್ಟ್ ಪ್ರಕಾರ ಭಾರತ ಈ ಸದ್ದ ಅರಣ್ಯ ಹೊಂದಿರತಕ್ಕಂಥ ದೇಶಗಳಲ್ಲಿ ಎಷ್ಟನೇ ಸ್ಥಾನದಲ್ಲಿದೆ ಅಂತಂದ್ರೆ 9ನೇ ಸ್ಥಾನದಲ್ಲಿ. ಯಾವುದೇ ಒಂದು ದೇಶದಲ್ಲಿ ಸಮತೋಲನ ವಾತಾವರಣ ಇರಬೇಕು ಅಂದ್ರೆ 33% ಅರಣ್ಯ ಇರಬೇಕು. ಬಟ್ ಈ ಸದ್ದ ಭಾರತ ಎಷ್ಟದಂದ್ರೆ 23% ಫಾರೆಸ್ಟ್ ಅನ್ನ ಹೊಂದಿದೆ. ಇನ್ನ 10% ನಾವು ಇನ್ಕ್ರೀಸ್ ಮಾಡ್ಕೋಬೇಕಾಗಿದೆ. ಸೊ ಅದಕ್ಕಾಗಿ ಹಲವಾರು ಪ್ರಯತ್ನಗಳು ಈ ಸದ್ಯನ ನಡೀತಾ ಇದೆ ಅಂತ ಹೇಳ್ಬೋದು. ಇತ್ತೀಚೆಗೆ ಭಾರತದ ಪ್ರಥಮ ಮಹಿಳಾ ಪ್ರಧಾನಮಂತ್ರಿಯಾಗಿ ನೇಮಕ ಆದವರು ಯಾರು? ಸನಯಾ ಟಕೋಚಿ ಅವರು ಜಪಾನಿನ ಮೊದಲ ಮಹಿಳಾ ಪ್ರಧಾನಮಂತ್ರಿಯಾಗಿ ಇತ್ತೀಚೆಗೆ ಆಯ್ಕೆಯಾಗಿದ್ದಾರೆ. ಜಪಾನ್ ದೇಶದ ಮೊದಲ ಮಹಿಳಾ ಪ್ರಧಾನಮಂತ್ರಿ ಯಾರು ಅಂತಂದ್ರೆ ಯಾರ್ರಿ? ಸನಾ ಟಕೈಚಿ ಅವರು ಜಪಾನಿನ ಮೊದಲ ಮಹಿಳಾ ಪ್ರಧಾನಮಂತ್ರಿಯಾಗಿ ಇತ್ತೀಚೆಗೆ ಆಯ್ಕೆಯಾಗಿದ್ದಾರೆ ಅಂತ ಹೇಳ್ಬೋದು. ರೈಟ್ರಿ? ಲಿಬರಲ್ ಡೆಮೊಕ್ರೆಟಿಕ್ ಪಾರ್ಟಿ, ಯಾವ್ದು ಇವ್ರದ್ದು? ಲಿಬರಲ್ ಡೆಮೊಕ್ರೆಟಿಕ್ ಪಾರ್ಟಿಯಲ್ಲಿ ಇವರಿದ್ದಾರೆ. ಇದಕ್ಕಿಂತ ಮೊದಲು ಯಾರಿದ್ರು ಪ್ರಧಾನಮಂತ್ರಿ, ಜಪಾನ್ನ ಪ್ರಧಾನಮಂತ್ರಿ ಅಂತಂದ್ರೆ ಶಿಂಜೋ ಅಬೆ. ಯಾರಿದ್ದಾರೆ ಇಲ್ಲಿ? ಶಿಂಜೋ ಅಬೆ ಅವರು ಜಪಾನಿನ ಪ್ರಧಾನಮಂತ್ರಿಯಾಗಿ ಕಾರ್ಯವನ್ನು ನಿರ್ವಹಿಸಿರುವುದು. ಓಕೆ ರೀ. ನೆಕ್ಸ್ಟ್, ಫಿಡೆ ಚೆಸ್ ವರ್ಲ್ಡ್ ಚಾಂಪಿಯನ್ಶಿಪ್ ಇತ್ತೀಚೆಗೆ ಎಲ್ಲಿ ನಡೀತು? ಚೆಸ್ ವರ್ಲ್ಡ್ ಚಾಂಪಿಯನ್ಶಿಪ್, ಇಂಡಿಯಾ ಟು ಹಾಸ್ಟ್ ಫಿಡೆ ಚೆಸ್ ವರ್ಲ್ಡ್ ಚಾಂಪಿಯನ್ಶಿಪ್ 2025 ಭಾರತದಲ್ಲಿ ನಡೆದಿತ್ತು. ಅದು ಎಲ್ಲಿ ನಡೆದಿತ್ತು ಅಂದ್ರೆ ಗೋವಾದ ಅರ್ಪೋರಾ ಎಂಬಲ್ಲಿ ಈ ಒಂದು ಚೆಸ್ ಚಾಂಪಿಯನ್ಶಿಪ್ ಅನ್ನ ನಡೆದಿತ್ತು ಅಂತ ಹೇಳ್ಬೋದು. ಇಲ್ಲಿ ವಿಶ್ವನಾಥನ್ ಆನಂದ್, ಜಿ ಗುಕೇಶ್ ಹಾಗೂ ಫಾಸ್ಟಿನೋ ಓರಾ ಅವರು ಈ ಒಂದು ಸ್ಪರ್ಧೆಯಲ್ಲಿ ಭಾಗವಹಿಸಿದ್ರು ಅಂತ ಹೇಳ್ಬಹುದು. ರೈಟ್?